ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ಕೇಳಿಸ್ತದ? ಇದಕ್ಕೆ ನಿಮಗೆ ಕೇಳಿಸ್ತಾ ಇದೆಯಾ? ಇಯರ್ಫೋನ್ ಇಡೋದಾ? ಇಲ್ಲವೇ ಇಲ್ಲ. ನಿಮಗೆ ಕೇಳಿಸ್ತಾ ಇದೆಯಾ? ಏನಿಲ್ಲವ? ಓಂ ಓಂ. ಇವತ್ತು ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ತ್ವಂಪದಾರ್ಥ ವಿವೇಕದಲ್ಲಿ ಕೇಳಿಸ್ತಾ ಇದೆಯಾ? ಏನಿಲ್ಲ. ಓಕೆ ಅದು ಓಕೆ. ಪ್ರಾಬ್ಲಮ್ ಇದೆ. ಈ ಸೆಲ್ಫೋನ್ಗಳು, ಇಂಟರ್ನೆಟ್ಟು ಏನು ತೊಂದರೆ ಕೊಡ್ತಾ ಇವೆ. ತೊಂದರೆ ಏನೋ ಬದಲಾಯಿಸಬೇಕು, ಏನೋ ಯಾರನ್ನು ಕೇಳಬೇಕೋ ಗೊತ್ತಾಗ್ತಾ ಇಲ್ಲ. ಎನಿವೆ, ಕೆಲವು ದಿವಸದಲ್ಲಿ ಯಾರನ್ನು ಕೇಳಿ ಅದು ಏನು ತಪ್ಪೋ ಕರೆಕ್ಷನ್ ಮಾಡ್ತೀನಿ. 3 ದಿವಸ ಏನಿರಲೇ ಇಲ್ಲ ಪಾಠ, 3-4 ದಿವಸ ಸೆಲ್ಫೋನ್ಗಳ ತೊಂದರೆ ಆಯಿತು. ತ್ವಂಪದಾರ್ಥ ವಿವೇಕದಲ್ಲಿ ನಾವು ಇಯರ್ಫೋನ್ ಇಲ್ಲ, ಸ್ವಲ್ಪ ಕಮ್ಮಿ ಕೇಳಿಸ್ತಿರಬಹುದು. ಅದು ಬೇರೆ ಯೂಟ್ಯೂಬ್ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅಲ್ಲಿ ಈಗ ಇಯರ್ಫೋನ್ ಇಟ್ಕೊಂಡೆ. ಇದಕ್ಕೆ ಇಯರ್ಫೋನ್ ಇಲ್ಲ, ಇನ್ನೊಂದು ತರಿಸಬೇಕು. ಏನಿಲ್ಲ, ನೋಡೋಣ. ತ್ವಂಪದಾರ್ಥ ವಿವೇಕದಲ್ಲಿ ಅವಸ್ಥೆಗಳು ಆತ್ಮಕಿವಿಯ, ಅದು ಪ್ರಶ್ನೆ ಮಾಡಿದ್ದೇವೆ. ಆತ್ಮಗೆ ಅವಸ್ಥೆಗಳೇ ಇಲ್ಲ, ಆಯಿತಾ? ಈಗ ಸುಷುಪ್ತಿ ಸ್ವರೂಪ, ಸುಷುಪ್ತಿಯಲ್ಲಿ ಆತ್ಮ ಹೇಗಿದೆ ಎಂಬುದು ವಿಚಾರ. ಸುಷುಪ್ತಿಯಲ್ಲಿ ಆತ್ಮಸ್ವರೂಪವೇನೆಂದರೆ, ಸುಷುಪ್ತಿಯಲ್ಲಿ ಆತ್ಮ ದ್ವೈತರಹಿತ, ಸಂಸಾರರಹಿತ, ಅವಿದ್ಯಾರಹಿತ. ನೋಡಿ, ಸುಷುಪ್ತಿಯಲ್ಲಿ ಆತ್ಮ ಬ್ರಹ್ಮವೇ ಇರುತ್ತದೆ, ತಾನು ಬ್ರಹ್ಮವಾಗೇ ಇರುತ್ತಾನೆ. ಅಲ್ಲಿ ಜೀವಭಾವ ಇಲ್ಲ, ದ್ವೈತ ಇಲ್ಲ, ಅವಿದ್ಯ ಇಲ್ಲ. ಈ 3ಕ್ಕೆ ಒಂದೇ ಅರ್ಥ. ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಲಕ್ಕೆ ಈ 3 ಹೇಳಿದ್ದೇನೆ. ಸುಷುಪ್ತಿ ಸ್ವರೂಪ ಹೇಗಿದೆ ಅಂದರೆ ದ್ವೈತರಹಿತ, ಅವಿದ್ಯಾರಹಿತ, ಅದು ಬ್ರಹ್ಮವೇ. ಕೆಲವರು ಹೇಳ್ತಾರೆ ಮಾಂಡುಕ್ಯೋಪನಿಷತ್ತಿನಲ್ಲಿ ತುರೀಯ ಅಂದರೆ ಬೇರೆ ಇದೆ ಅಲ್ಲವೇ? ಮೊನ್ನೆ ಯಾರೋ ಬಂದು ಪ್ರಶ್ನೆ ಕೇಳಿದ್ದಾರೆ. ಸುಷುಪ್ತಿಯನ್ನೇ ನೀವು ಬ್ರಹ್ಮ ಹೇಳಿದ್ದೀರಿ, ಮತ್ತು ತುರೀಯ ಎಂಬುದು ಇನ್ನೊಂದಿದೆ ಎಂದು ಶಾಸ್ತ್ರ ಹೇಳಿದೆಯಲ್ಲ. ಈ ಪ್ರಶ್ನಕ್ಕೆ ಉತ್ತರ ಅನುಭವವನ್ನು ಪರಿಶೀಲನೆ ಮಾಡಿದ್ದರೆ ಗೊತ್ತಾಗ್ತದೆ. ಯಾರು ನೇರಾಗಿ ಅನುಭವಾನುಸಾರವಾಗಿ ಹೇಳಿರುವುದನ್ನು ಕೇಳಿದ್ದನ್ನು ಅನುಭವದಲ್ಲಿ ನೋಡಿಕೊಂಡರೆ ಅಲ್ಲೇ ಗೊತ್ತಾಗ್ತದೆ. ಆದರೆ ನಾವು ಕೆಲವು ಪುಸ್ತಕಗಳಲ್ಲಿ ಅಲ್ಲಿ ಇಲ್ಲಿ ಬೇರೆ ಓದಿಯೋ ಕೇಳಿಯೋ ಇರ್ತೀವಿ. ಆ ಕೇಳಿದ ನಂತರ ಸುಷುಪ್ತಿ ಬೇರೆ, ತುರೀಯ ಬೇರೆ ಎಂದು ಹೇಳಿದ್ದಿದೆ. ಸುಷುಪ್ತಿಯನ್ನು ಪ್ರಾಜ್ಞಾ ಹೇಳುವುದು, ಮತ್ತು ತುರೀಯ ಎಂಬುದು ಬೇರೆ ಇದೆ ಎಂದು ಹೇಳುವುದು ಕಂಡುಬರುತ್ತದೆ. ಅದನ್ನು ಕೇಳಿ ಈ ಸಂದೇಹ ಬರುತ್ತದೆ ನಮಗೆ. ಇದಕ್ಕೆ ಉತ್ತರವೇನೆಂದರೆ, ಮೊದಲು ತುರೀಯ ಎಂಬುದು ಇನ್ನೊಂದು ಅವಸ್ಥೆ ಅಲ್ಲ, 3 ನಮಗೆ ಅವಸ್ಥೆಗಳು. ನಮಗೆ ಗೊತ್ತಿರುವ ಅವಸ್ಥೆ ಯಾವುದು? ಜಾಗ್ರತ್ತು, ಸ್ವಪ್ನ, ಸುಷುಪ್ತಿ. 3 ಬಿಟ್ಟು 4ನೇ ಅವಸ್ಥೆ ಯಾರಿಗೂ ಇಲ್ಲ. ಆದ್ದರಿಂದ ತುರೀಯ ಎಂಬುದು ಇನ್ನೊಂದು ಅನುಭವ, ಇನ್ನೊಂದು ಅವಸ್ಥೆ ಅಲ್ಲ.
ಈ ಮೂರು ಅವಸ್ಥೆಗಳ ಸ್ವರೂಪವೇ ತುರಿಯ. ಅಂದರೆ ಆ ತುರಿಯವನ್ನೇ ತಪ್ಪಾಗಿ ಎಚ್ಚರ ಎಂದು ತಿಳ್ಕೊಂಡಿದ್ದೇವೆ, ತಪ್ಪಾಗಿ ಕನಸು ಎಂದು ತಿಳ್ಕೊಂಡಿದ್ದೇವೆ. ಅದನ್ನೇ ತಪ್ಪಾಗಿ ಸುಷುಪ್ತಿ ಎಂಬುದು ಒಂದು ಅವಸ್ಥೆಯಾಗಿ ನೋಡಿದ್ದರೆ, ಸುಷುಪ್ತಿ ಕುರಿತು ಮತ್ತೆ ಎರಡು ದೃಷ್ಟಿ. ನಾವಿದು ಮತ್ತೆ ಮತ್ತೆ ಹೇಳುತ್ತಾನೆ ಬಂದಿದ್ದೇವೆ, ಮತ್ತೆ ಹೇಳ್ತೀನಿ. ಸುಷುಪ್ತಿಯನ್ನು ನೋಡುವ ದೃಷ್ಟಿಯಿಂದ ಎರಡು ಬಗೆ. ಒಂದು ಸುಷುಪ್ತಿ ಅನುಭವ ದೃಷ್ಟಿಯ ನೋಡುವುದು, ಇನ್ನೊಂದೇನೆಂದರೆ ಎಚ್ಚರದಿಂದ ಸುಷುಪ್ತಿಗೆ ಹೋಗುತ್ತೇನೆ ಬರುತ್ತೇನೆ ಎಂಬ ದೃಷ್ಟಿಯಿಂದ ನೋಡುವುದು. ಸುಷುಪ್ತಿಯನ್ನು ಸುಷುಪ್ತಿ ಹೇಗಿದೆಯೋ ಅಲ್ಲಿ ತಾನು ಹೇಗಿದ್ದಾನೋ ಹಾಗೆ ನೋಡಿಕೊಂಡರೆ ಅದೇ ಬ್ರಹ್ಮ. ಏಕೆಂದರೆ ಅಲ್ಲಿ ಎರಡನೇದಿಲ್ಲ, ಅದೇ ಚೈತನ್ಯ. ಮತ್ತು ಯಾವಾಗ ಸುಷುಪ್ತಿ ಎಂಬುದು ನಾವು ಪಡ್ಕೊಳ್ತೀವಿ, ಬಿಟ್ಟು ಬರ್ತೀವಿ ಅನಿಸುತ್ತದೋ ಆವಾಗದ ಅವಸ್ಥೆ ನೋಡಿ. ಸುಷುಪ್ತಿ ಪಡ್ಕೊಳ್ಳುವುದು, ಬಿಟ್ಟು ಬರುವುದು ಎಂಬ ದೃಷ್ಟಿಯ ನೋಡಿದ್ದರೆ ಅದು ಅವಸ್ಥೆ ಆಗುತ್ತದೆ, ಅದು ಸ್ವರೂಪ ಅಲ್ಲ. ತುರೀಯ ಅಂದರೆ ಸುಷುಪ್ತಿಯನ್ನೇ ತುರೀಯವೆಂದು ಶಾಸ್ತ್ರ ತಿಳಿಸಿಕೊಡ್ತದೆ. ಅದು ಅನುಭವ. ಸುಷುಪ್ತಿಯನ್ನು ಸುಷುಪ್ತಿ ಅನುಭವ ದೃಷ್ಟಿಯಾಗಿ ನೋಡಿದರೆ ಅದೇ ತುರೀಯ, ಅದು ಬೇರೆ ಏನಲ್ಲ. ಏಕೆಂದರೆ ಚೈತನ್ಯ ಮಾತ್ರವೇ ತುರೀಯ ಅಲ್ಲವೇ? ಚೈತನ್ಯ ಮಾತ್ರವೇ ತುರೀಯ. ಸುಷುಪ್ತಿ ಚೈತನ್ಯವೋ ಅಲ್ಲವೋ ಅಂದರೆ ಜಾಗೃತ ಅವಸ್ಥೆಯನ್ನು ತಗೊಂಡು, ನಾನು ಹಿಂದಿನ ಪಾಠದಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ. ಹಿಂದಿನ ಪಾಠದಲ್ಲಿ ಹೇಳಿದ್ದೇನೆಂದರೆ, ಜಾಗ್ರತನ್ನು ಒಂದು ಪ್ರಜ್ಞೆಯಾಗಿ ನೋಡಿ, ಪ್ರಜ್ಞೆಯಾಗಿ ನೋಡಿ ಎಂದು ಹೇಳಬೇಕಾ? ಮಾತು ಕೇಳ್ತಾ ಇಲ್ಲ ವೇದಾಂತಿಗಳು. ವೇದಾಂತವನ್ನು ಕೇಳುವವರು ಹೇಗಿದೆ ಅಂದರೆ, ಇದಿಗೋ ಇದು ಪುಸ್ತಕ ನನ್ನ ಕೈಯಲ್ಲಿ ಇಟ್ಕೊಂಡೆ, ನಿಮಗೆ ತೋರಿಸ್ತಾ ಇದ್ದೇನೆ. ಈ ಮೂರರಿಂದ ನಿಮಗೇನು ಸಿಕ್ಕಿತು? ಏನಾದರೂ ಹೊಸದು ಸಿಕ್ಕಿತಾ? ಇದು ಪುಸ್ತಕ ನನ್ನ ಕೈಯಲ್ಲಿಟ್ಕೊಂಡೆ, ನಿಮಗೆ ತೋರಿಸ್ತಾ ಇದ್ದೇನೆ, ನಾನು ಬಾಯಿದಿಂದ ಹೇಳ್ತಾ ಇದ್ದೇನೆ, ನಾನೊಬ್ಬ ಮನುಷ್ಯ ನಿನಗೆ ಮಾತಾಡ್ತಾ ಇದ್ದೇನೆ. ಇದರಿಂದ ನಿಮಗೇನಾದರೂ ಉಪಯೋಗವಾ? ಈ ಮಾತುಗಳಿಂದ ಏನಾದರೂ ಉಪಯೋಗವಾ? ಉದಾಹರಣೆ ಹೇಳ್ತಾ ಇದ್ದೆ, ನೋಡ್ತಾನೇ ಇದ್ದೀರಲ್ಲ, ಮನುಷ್ಯ ಎಂದು ಸಂದೇಹವಾ? ನಾನು ಹೇಳಬೇಕಾ? ನಾನು ಮಾತಾಡ್ತಾ ಇದ್ದೀನಿ ಎಂದು ಹೇಳಬೇಕಾ? ಆದ್ದರಿಂದ ಯಾವುದು ಹೇಳ್ತಾ ಇದ್ದೀವೋ ಅದು ಸುಮ್ಮನೆ ಗೊತ್ತಿದ್ದನ್ನೇ ರಿಪೀಟ್ ಮಾಡಿದ್ದರೆ ಏನರ್ಥ? ಜನರು ಸ್ವಲ್ಪ ಜಪ ಧ್ಯಾನ ಮಾಡ್ಕೊಳ್ತಾ ಇರಿ. ಯಾರಿಗೆ ವೇದಾಂತ ಅರ್ಥವಾಗಲ್ಲವೋ ಮೊದಲು ವೈರಾಗ್ಯ ಗಟ್ಟಿ ಮಾಡಿಕೊಳ್ಳಬೇಕು. ಕರ್ಮಯೋಗ ಚೆನ್ನಾಗಿ ಮಾಡುತ್ತಾ ಇರಬೇಕು. ಸ್ವಲ್ಪ ಭಗವದ್ ಉಪಾಸನ ಮಾಡಬೇಕು. ಮೂರನೆಯದು ಸತ್ಸಾಂಗತ್ಯದಲ್ಲಿರಬೇಕು. ನಿರಂತರ ಸತ್ಸಂಗದಲ್ಲಿರುವುದು, ಕರ್ಮಯೋಗ ಮಾಡುವುದು, ಭಗವದ್ ಉಪಾಸನ ಮಾಡುವುದು. ಭಗವದ್ ಉಪಾಸನದಿಂದ ಲೋಕದೃಷ್ಟಿ, ಪ್ರಪಂಚ ದೃಷ್ಟಿ, ನಾಮರೂಪ ದೃಷ್ಟಿಯಿಂದ ವೈರಾಗ್ಯ ಬರುತ್ತದೆ. ಮೋಹ, ಆಸಕ್ತಿ, ಅಭಿಮಾನ ಇತ್ಯಾದಿಗಳು ಬಿಡುತ್ತವೆ. ಕರ್ಮಯೋಗದಿಂದಲೂ ರಾಗದ್ವೇಷ ಬಿಡುತ್ತದೆ, ಮನಸ್ಸು ಶುದ್ಧವಾಗ್ತದೆ. ಶುದ್ಧ ಮನಸ್ಸಿನಲ್ಲೇ ವಿಚಾರ ಯೋಗ್ಯತೆ ಬರುತ್ತದೆ. ವಿಚಾರ ಯೋಗ್ಯತೆ ಅಂದರೆ ಸೂಕ್ಷ್ಮವಾದ ಅನುಭವವನ್ನು ಗಮನಿಸುವ ದೃಷ್ಟಿ. ಸೂಕ್ಷ್ಮವಾದ ಅನುಭವವನ್ನು ಗಮನಿಸುವುದು ಅಲ್ಲಿ ಬರುತ್ತದೆ. ಆ ಸೂಕ್ಷ್ಮವಾದ ಅನುಭವವನ್ನು ಗಮನಿಸಲು ಬರುತ್ತದೆ. ಆದ್ದರಿಂದ ನಾವು ಹೇಳಿದ ಮಾತು ಅರ್ಥವಾಗುತ್ತದೆ. ಅಂದರೆ ಅನುಭವದಲ್ಲಿ ನೋಡುವುದೇ ಅಲ್ಲವೇ ಅದು ವೇದಾಂತ ಅಂದರೆ. ಹಾಗೆ ಆದ್ದರಿಂದ ಸುಷುಪ್ತಿ ಅಂದರೆ ಲೌಕಿಕರು ತಿಳ್ಕೊಂಡ ಸುಷುಪ್ತಿ ಅಲ್ಲ. ನಾವು ವೇದಾಂತ ಮಾತಾಡ್ತಾ ಇದ್ದೀವಿ, ಮತ್ತೆ ಲೌಕಿಕಕ್ಕೆ ಹೋಗಬೇಡಿ. ವೇದಾಂತವ ಮಾತಾಡ್ತಾ ಇದ್ದೀವಾ? ವೇದಾಂತ ಅಂದರೆ ಏನು? ಲೌಕಿಕರು ಏನು ತಿಳ್ಕೊಂಡ್ರೆ, ಎಚ್ಚರ ಅಂದರೆ ಗೊತ್ತು, ಕನಸು ಅಂದರೆ ಗೊತ್ತು, ನಿದ್ದೆ ಹೋಗುವುದಂದರೆ ಹಾಸಿಗೆ ತೋರಿಸಿ ನಿದ್ದೆನಾ? ಇದು ನಾನು ಪಾಠದಲ್ಲಿ ಮತ್ತೆ 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 1000 ಸಲ ಹೇಳಿದೆ ಅಲ್ಲವೇ?
ಸುಷುಪ್ತಿ ಅಂದರೆ ಅನುಭವ ದೃಷ್ಟಿಯ ನೋಡು ಸುಷುಪ್ತಿ. ಎಚ್ಚರದಲ್ಲಿ ಪ್ರಜ್ಞೆ ಇದೆ, ಪ್ರಜ್ಞೆಯಲ್ಲಿ ತೋರುವ ಪ್ರಪಂಚ, ತಿಳಿಯುವ ನಾನು, ಈ ಎರಡನ್ನು ಬಿಟ್ಟು ಆ ಪ್ರಜ್ಞೆ ಮಾತ್ರ ಉಳಿಯುವುದನ್ನು ಸುಷುಪ್ತಿ ಹೇಳಿದ್ದೀವಿ. ಸುಷುಪ್ತಿ ಅಂದರೆ ಪ್ರಪಂಚ ಅಳಿಸಿ ಹೋಗಿ ಆ ಪ್ರಜ್ಞೆ ಇದೆಯಲ್ಲ, ಎಚ್ಚರದ ಪ್ರಜ್ಞೆಯಲ್ಲಿ ನಾನೆಂಬ ಪ್ರತ್ಯಯ ಹೋಗುತ್ತದೆ. ನಾನೆಂಬ ಪ್ರತ್ಯಯ ಬಿಡುತ್ತಾ ಇದೆ, ಪ್ರಪಂಚ ಬಿಡುತ್ತಾ ಇದೆ, ಪ್ರಜ್ಞೆ ಮಾತ್ರ ಶುದ್ಧ ಪ್ರಜ್ಞೆ ಉಳಿಯುತ್ತಾ ಇದೆ. ಆ ಶುದ್ಧ ಪ್ರಜ್ಞೆಯನ್ನು ಸುಷುಪ್ತಿ ಹೇಳಿದ್ದೀವಿ. ಇದು ಅನುಭವ ದೃಷ್ಟಿಯ ಸುಷುಪ್ತಿಯನ್ನು ನೋಡುವುದು. ಅನುಭವ ದೃಷ್ಟಿ ಅಂದರೆ ಅದು ಕಷ್ಟವೇ. ಒಬ್ಬರು ಪ್ರಶ್ನೆ ಮಾಡುತ್ತಿದ್ದರು ವೇದಾಂತ ಪಾಠ ಹೇಳುವಾಗ. ನನಗೆ ಆವಾಗಲೇ ಅನಿಸಿತು, ನಾನೊಬ್ಬ ಮೂರ್ಖ. ಈ ಸಮಾಜಕ್ಕೆ ಬಂದು ನಮ್ಮ ಗುರುಗಳು ದೊಡ್ಡವರು ಋಷಿಕೇಶ್ನಲ್ಲಿರುವಾಗ ಹೇಳುತ್ತಿದ್ದರು. ಏನು, ಇನ್ನು ಗುಡಿವಾಡ ಸ್ವಾಮೀಜಿ ಹೇಳುತ್ತಿದ್ದರು, ಪ್ರವಚನ ಆದ ನಂತರ ಕೆಲವು ದಿವಸ ಅಲ್ಲಿ ಇದ್ದುಕೊಂಡು ಎಲ್ಲಿ ಹೋಗಬೇಕು, ಹೈದರಾಬಾದ್ ಹೋಗಬೇಕು, ಅಲ್ಲಿ ಕ್ಲಾಸ್ ಇದೆ, ಹೇಳಿಬಿಟ್ಟೆ ನಾನು ಬರ್ತೀನಿ ಎಂದು. ಒಂದು ಸಪ್ತಾಹ ಇದೆ ಅಂದರೆ ಅವರು ಹೇಳುತ್ತಿದ್ದರು, ನಿಮಗೆ ಹೋಗಿ ಏಕೆ, ಈ ಗೃಹಸ್ಥರಿಗೆ ಲೌಕಿಕರಿಗೆ ಹೋಗಿ ವೇದಾಂತ ಹೇಳುವುದೇಕೆ? ಅವರನ್ನು ಮೆಚ್ಚಿಸುವುದಕ್ಕೆ ವೇದಾಂತ ಹೇಳುವುದಾ? ಅವರಿಗೆ ಬೇಕಾದರೆ ಅವರೇ ಬರ್ತಾರೆ ನಿಮ್ಮ ಹತ್ತಿರ. ನೀವು ಹೋಗಿ ಹೇಳುವುದರಿಂದ ಅದು ನಿನ್ನ ಮೂರ್ಖತನ ಎಂದು ಹೇಳಿ. ಅವರು ಹೇಳಿದ್ದು ಪಾಪ ನಾನು ಕೇಳಲಿಲ್ಲ, ನಂತರ ಗೊತ್ತಾಗ್ತಾ ಇದೆ ನನ್ನದೇ ಮೂರ್ಖತನ. ಅವರು ಹೇಳುತ್ತಿದ್ದರೆ ನಿಮಗೆ ಏಕೆ, ಸಾಧುಕೋ ಹಿಮಾಲಯ ಮೇ ರೆಹನಾ ಹೈ. ಸಾಧು ಹಿಮಾಲಯದಲ್ಲೇ ಇರಬೇಕು, ಸಮಾಜದಲ್ಲಿ ತಿರುಗಬಾರದು. ಅವರಿಗೆ ಅರ್ಥವೂ ಆಗಲ್ಲ, ನಿಮ್ಮನ್ನು ಹಿಂಸಿಸ್ತಾರೆ. ನೀವು ಕೇಳಿ 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 ನಿಮಗೆ ಅರ್ಥವೂ ಆಗಲ್ಲ ಅವ್ರಿಗೆ. ಏಕೆ ಅದೆಲ್ಲ ನಿಮಗೆ ಆ ಹಿಂಸೆ ಏಕೆ? ನನಗದೇ ನನಗೆ ನಂತರ ಗೊತ್ತಾಯಿತು ಬಟ್ ಪ್ರಾರಬ್ಧಕ್ಕೆ ಸಿಕ್ಕಾಕ್ಕೊಂಡೆ. ಇಲ್ಲದಿದ್ದರೆ ಈಗಲೂ ಎಲ್ಲಿಯಾದರೂ ಕಾಡುಕ್ಕೆ ಹೋಗುವುದೇ ಇಷ್ಟ. ಬರೀ ಇಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ, ಲಿವಿಂಗ್ ಇನ್ ದ ಸೊಸೈಟಿ. ಇವರು ಇವರಿಗೆ ಅರ್ಥವಾಗಲ್ಲ, ಅರ್ಥವಾಗದೇ ಇರುವವರಿಗೆ ಹೇಳಬೇಕು. ಇದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾರಿಗೆ ಅರ್ಥವಾಗಲ್ಲ ಆದರೂ ಹೇಳಬೇಕು. ಏಕೆ ಹೇಳಬೇಕು ಅಂದರೆ ಗೋಡೆಗೆ ಹೇಳಿದ ಹಾಗೆ ಹೇಳಬೇಕು. ಅವರಿಗೆ ಗೋಡೆಗೆ ಹೇಳ್ತೀವಲ್ಲ ವೇದಾಂತ, ಹಾಗೆ ಹೇಳಬೇಕು. ಅವರಿಗೆ ಅರ್ಥವಾಗಲ್ಲ ಆದರೂ ಹೇಳುತ್ತಲೇ ಇರಬೇಕು. ಆಯಿತು ಹೇಳಿ ಸ್ವಾಮಿ, ಹೇಳಿ ಗುರುಗಳೇ, ಹೇಳಿ ಗುರು. ಸುಮ್ಮನೆ ಹೇಳ್ತಾ ಇದ್ದರೆ ಹೇಳಿ 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 ಅವರಿಗೆ ಹಿಂಸೆ ಮಾಡಿದ್ದರೆ ಹೇಳುವುದು ಸುಮ್ಮನೆ ಆಗ್ತದ? 1 ಗಂಟೆ ಹೇಳಿದರೆ ಎಷ್ಟು ಸ್ಟ್ರೇನ್ ಆಗುತ್ತದೆ. ಸ್ಟ್ರೇನ್ ಆಗಲಿ, ಅವರಿಗೆ ಏನು ಅರ್ಥವಾಗಲ್ಲ, ಇವ್ರಿಗೆ ಮಾತ್ರ ಸ್ಟ್ರೇನ್ ಆಗಬೇಕಷ್ಟೇ. ಅದು ಬುದ್ಧಿ. ವಿಚಾರ ಮಾತ್ರ ಮಾಡುವುದೇ ಅಲ್ಲ. మరి ವಿಚಾರ ಇಲ್ಲದವರು, ಜಿಜ್ಞಾಸ ಇಲ್ಲದವರು, ಆ ಗುರುಗಳು ಹೇಳುತ್ತಿದ್ದು ಪಾಪ ಅವರು ಅದ್ಭುತವಾದ ವೇದಾಂತಿ. ಕುಳಿತುಕೊಂಡು ಹೇಳುತ್ತಾನೆ ನಿಮಗೆ ಬ್ರಹ್ಮ ಎಂದು ತೋರಿಸ್ತಿದ್ದರು. ಅಲ್ಲೇ ಕುಳಿಯುತ್ತಿದ್ದರು, ಹೊರಗೆ ಹೋಗುವುದಿಲ್ಲ. ತಾವು ಯಾರಾದರೂ ಬಂದರೆ ಹೇಳುವುದು, ಇಲ್ಲದಿದ್ದರೆ ಹೇಳುವುದೇ ಇಲ್ಲ. ನನಗನ್ಸುತ್ತಿತ್ತಬ್ಬಾ, ಇಷ್ಟು ಒಳ್ಳೆಯ ವೇದಾಂತಿ, ಪ್ರಭುಕ್ಕೆ ಹೇಳಬಹುದೇ ಎಂದು. ಅವರು ಹೇಳಿದ್ದೀಗ ಅರ್ಥವಾಯಿತು. ಎಲ್ಲಿ ಹೋಗಬಾರದು, ಯಾರಿಗೂ ಹೇಳಬಾರದು, ಸುಮ್ಮನೆ ಕೂತಿರಬೇಕು. ಹೇಳಿ 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 ಇದು ಹಿಂಸೆ, ಹೇಳುವವನಿಗೆ ಹಿಂಸೆ. ಆ ಕೇಳುವವರಿಗೇನು ಅರ್ಥವೂ ಆಗಲ್ಲ. ಮತ್ತೆ 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 ಅದೇ ಪ್ರಶ್ನೆ, ಅದೇ ಬುದ್ಧಿ. ಸ್ವಲ್ಪ ವಿಚಾರ ಮಾಡುವುದು ಕಲಿಯಲಿ. ವಿಚಾರವಾಗದಿದ್ದರೆ ಉಪಾಸನ ಆದರೂ ಮಾಡಲಿ. ಏನೂ ಮಾಡದೆ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ದರೆ ವೇದಾಂತ ಆಗುತ್ತದೆ? ವೇದಾಂತ ಎಂಬುದು ಅತ್ಯಂತ ಅಬ್ಯೂಸ್ಡ್ ಸಬ್ಜೆಕ್ಟ್, ಅತ್ಯಂತ ದುರುಪಯೋಗವಾಗಿರುವ ವಿಷಯ. ಎಲ್ಲರೂ ಕೇಳ್ತಾರೆ ವೇದಾಂತ, ಟೈಮ್ ಪಾಸ್ ಜನರು ಕೇಳ್ತಾರೆ. ಕುತೂಹಲ, ಕ್ಯೂರಿಯಾಸಿಟಿ ಇರುವವರು, ಕ್ಯೂರಿಯಾಸಿಟಿ ಅಂದರೆ ಗೊತ್ತಾ, ಸುಮ್ಮನೆ ಕುತೂಹಲಕ್ಕೆ ಕೇಳ್ತಾರೆ, ಟೈಮ್ ಪಾಸ್ಗೂ ಕೇಳ್ತಾರೆ, ಏನು ತೋಚದಿದ್ದರೆ ಕೇಳ್ತಾರೆ. ಬರೀ ಜಿಜ್ಞಾಸ ಏಕಿದೆ? ವೈರಾಗ್ಯ ಸನ್ಯಾಸ ಏಕೆ ಹೇಳಿದ್ದಾರೆ? ಇನ್ನೂ ಕೆಲವರಿದ್ದಾರೆ. ಒಬ್ಬ ಸ್ವಾಮೀಜಿ ಸನ್ಯಾಸಿಗೆ ವೇದಾಂತ ಹೇಳ್ತೀನಿ, ಸನ್ಯಾಸ ಇಲ್ಲದ ಒಬ್ಬ ಗೃಹಸ್ಥರಿಗೆ ವೇದಾಂತ ಹೇಳುವುದೇ ಇಲ್ಲ. ಅವ್ರು ನನಗೆ ಹೇಳುತ್ತಿದ್ದರು, ಹೇಳಲೇಬಾರದು, ನಿಮ್ಮನ್ನು ಹಿಂಸಿಸ್ತಾರೆ, ನೀವು ಹೇಳುವುದೇ ಬೇಡ. ಮರಿ ಅವ್ರು ನೋಡಿದರೆ ಹಾಗೇ ಇದೆ. ಜಾಗ್ರತ್ತು ಪ್ರಜ್ಞಾ ಮೊದಲು ಇದು ಗೊತ್ತಾಗ್ತದ, ಇದು ಹೇಳಬೇಕಾ? ಪ್ರಜ್ಞಾ ಈಗ ನಾನು ಮರ್ತು ಹೋದೆ. ಹೇಳ್ತಾ ಮಧ್ಯದಲ್ಲಿ ಬೇರೆ ಎಲ್ಲಿಗೂ ಹೈದರಾಬಾದ್ನಲ್ಲಿ ಪಾಠ ಹೇಳುತ್ತಿದ್ದೆ. ಒಬ್ಬರು ಪಾಠಕ್ಕೆ ಬಂದು ಹೇಳ್ತಾರು, స్వామీజీ ನೀವು తెలివి చైతన్య అంటున్నారు, తెలివి అంటే ఏమిటి అన్నారు. అయ్యో రామ, తెలివి అంటే చెప్పాలట. ఎట్లా చెప్పాలండి? తెలివి అంటే చెప్పాలట, ఎట్లా చెప్పాలి? ನೀವು ಚೈತನ್ಯ, తెలివి ಚೈತನ್ಯ, ತಿಳಿವಳಿಕೆ, ಅರಿವು ಹೇಳ್ತಾ ಇದ್ದೀರಿ. ಅರಿವಂದರೆ ಏನು? ನನಗೆ ಆವಾಗ ಅರ್ಥವಾಯಿತು, ನಾನು ಮೂರ್ಖ.
ಋಷಿಕೇಶ್ನಲ್ಲೇ ಇರಬೇಕಿತ್ತು, ಈ ಹೈದರಾಬಾದ್ಗೆ ಏಕೆ ಬಂದೆ, ಯಾವ ಜನ್ಮಗಳ ಪಾಪವೋ ಇಲ್ಲಿಗೆ ಬಂದೆ ಹೈದರಾಬಾದ್ಗೆ ಈ ಮೂರ್ಖರಿಗೆ ಹೇಳುವುದಕ್ಕೆ ಎಂದು ಆವಾಗ ಗೊತ್ತಾಯಿತು ನನಗೆ. ಅಬ್ಬಾ, ಗುರುಗಳು ಹೇಳಿದ್ದು ಒಳ್ಳೆಯದು, ಅಲ್ಲೇ ಇರಬೇಕು ಸಾಧುಗಳು, ಅಲ್ಲೇ ಋಷಿಕೇಶ್ನಲ್ಲೇ ಇರಬೇಕು, ಅಥವಾ ಉತ್ತರ ಕಾಶಿ, ಗಂಗಾದಡ, ಹಿಮಾಲಯ ಅಷ್ಟೇ, ಎಲ್ಲಿಗೆ ಹೋಗಬಾರದು. ಇವರಿಗೆ ಹೇಳಿದ್ದರೆ ಅರಿವು ಅಂದರೆ ಇವರಿಗೆ ಗೊತ್ತಾಗಲಿಲ್ಲ ಅಂತ. ಅರಿವಂದರೆ ಏನು ಹೇಳಬೇಕಪ್ಪ, ಅರಿವಂದರೆ ಏನು ಹೇಳಬೇಕು? ಬರೀ ಅದು ಯಾವಾಗ ಕೇಳ್ತಾರ ಗೊತ್ತಾ? 1 ವರ್ಷ ಆಯಿತು, ವರ್ಷದಿಂದ ಹೇಳುತ್ತಾ ಇದ್ದೀನಿ, ವರ್ಷ ಆದ ನಂತರ 3-4 ಪುಸ್ತಕಗಳಾಯಿತು, 2-3 ಪುಸ್ತಕಗಳಾಯಿತು, ಆವಾಗ ಕೇಳ್ತಾರೆ. ನಾನು ಹೇಳಿದ್ದೀನಿ, ಇಷ್ಟು ದಿವಸ ಏನು ಕೇಳಿದ್ದೀರಿ ಅಂದರೆ ಅವ್ರು ಹೇಳ್ತಾರೆ, ಏನೂ ಗೊತ್ತಾಗಲಿಲ್ಲ, ಸುಮ್ಮನೆ ಕೇಳಿದ್ದೀವಿ. 1 ವರ್ಷವರೆಗೂ 2 ವರ್ಷವರೆಗೂ ಅರಿವಂದರೆ ಏನೂ ಗೊತ್ತಾಗಲಿಲ್ಲ ಅಂತ ಕೇಳಿದ್ದಾರಂತೆ. ಇಂಥವ್ರಿಗೆ ವೇದಾಂತ ಹೇಳಬೇಕು. ನಾವು ಮೂರ್ಖರಲ್ಲದಿದ್ದರೆ ಇನ್ನೇನಾದರೂ ಬೇಕಾ? ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಕಾ? ಹೇಳುವವನು ಒಬ್ಬ ದೊಡ್ಡ ಮೂರ್ಖನೇ, ದೊಡ್ಡ ಮೂರ್ಖನೇ, ಇನ್ನೇನಿಲ್ಲ. ಅರಿವಂದರೆ ಗೊತ್ತಿಲ್ಲ ಅಂತೆ, ಅವ್ರಿಗೆ ವೇದಾಂತ ಹೇಳಬೇಕು. 1 ವರ್ಷ 2 ವರ್ಷ ಆಯಿತು, ಆವಾಗ ಕೇಳ್ತಾನೆ ಅರಿವಂದರೆ ಏನು, ಅರಿವಂದರೆ ಏನು ಹೇಳಬೇಕಪ್ಪ? ಊಟ ಅಂದರೆ ಏನೋ ಗೊತ್ತಾ? ಗೊತ್ತಿಲ್ಲ. ಊಟ ತಿನ್ನುವುದು ಗೊತ್ತಾ? ಗೊತ್ತಿಲ್ಲ. ನೀರು ಕುಡಿಯುವುದು ಗೊತ್ತಾ? ಗೊತ್ತಿಲ್ಲ. ಅಂದರೆ ಏನು ನೀರು ಕುಡಿಯುವುದು ಅಂದರೆ ಏನು? ಮನುಷ್ಯ ಅಂದರೆ ಗೊತ್ತಾ? ಗೊತ್ತಿಲ್ಲ, ಅದು ಹೇಳಬೇಕು. ನಿಮಗೇನು ಗೊತ್ತಾಯಿತೋ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಾಯಿತು. ಮೂರ್ಖರಂದರೆ ಏನೋ ನನಗೆ ಗೊತ್ತಾಯಿತು, ನನಗೆ ಮಾತ್ರ ಜ್ಞಾನೋದಯವಾಯಿತು, ಸಾಕು, ನನ್ನ ಜನ್ಮ ಧನ್ಯವಾಯಿತು. ಇನ್ನು ಮೇಲೆ ನಿಮ್ಗೆ ಅರ್ಥವಾಗದು ಯಾಕೆ? ನಿಮ್ಗೆ ಅರ್ಥವಾಗಲಿ ಬಿಡಲಿ, ನನಗೆ ಮಾತ್ರ ಅರ್ಥವಾಯಿತು. ಏನು ಅರ್ಥವಾಯಿತು? ಇನ್ನು ಯಾರಿಗೆ ಹೇಳಬಾರದು ಎಂದು ಅರ್ಥವಾಯಿತು. ಪಂಡಿತರಿದ್ದಾರೆ, ಅವರು ತುಂಬ ಹೇಳ್ತಾರೆ, ನಿಮ್ಗೆ ಅರ್ಥವಾಗಲಿ ಬಿಡಲಿ, ನಿಮ್ಗೆ ಅರ್ಥವಾಗದಿದ್ದರೆ ಅವ್ರಿಗೆ ಹೇಳ್ಕೊಡ್ತಾನೆ ಇರ್ತಾರೆ. ಟಿ ವಿ ನಡೆಯುತ್ತದೆ ನೋಡಿ, ಯಾರು ನೋಡಲಿ ಬಿಡಲಿ, ಟಿ ವಿ ನಡೀತಾನೆ ಇರ್ತದೆ, ಅವರು ಹೇಳ್ತಾನೆ ಇರ್ತಾರೆ, ಯಾರು ಕೇಳಲಿ ಅಳ್ದ್ವ, ಅವ್ರಿಗೇನು ಕಂಠಸ್ಥ ಮಾಡಿಕೊಂಡಿರುವ ಪುಸ್ತಕ ಹೇಳ್ಕೊಳ್ಳಬೇಕು, ಪುಸ್ತಕ ಮುಗಿಸ್ಕೊಳ್ಳಬೇಕು, ದಕ್ಷಿಣ ತಗೊಂಡು ಹೋಗಬೇಕು ಅಷ್ಟೇ ಅವರಿಗೆ. ಅವರು ಸಾಕು, ಪಂಡಿತರ ಕೆಲಸ. ಅಂಥವರೇ ಬೇಕು ನಿಮಗೆ, ನಿಮಗೂ ಪಂಡಿತರೇ ಬೇಕು, ಪಂಡಿತರಿಗೆ ನಿಮಗೆ ಬೇಕು. ದಟ್ಸ್ ವೈ ನಮ್ಮ ಗುರುಗಳು ಹೇಳಿದ್ದು ಒಳ್ಳೆಯ ಮಾತು. ಇಬ್ಬರು ಹೇಳಿದ್ದರು ಗುರುಗಳು. ಋಷಿಕೇಶ್ನಲ್ಲಿ ಒಬ್ಬರು ಹೇಳುತ್ತಿದ್ದರು, ಹರಿಹರ ತೀರ್ಥಜಿ. ಇಲ್ಲಿ ಗುಡಿವಾಡದಲ್ಲಿ ನಮ್ಮ ನಿರ್ವಿಕಲ್ಪಾನಂದ ಸ್ವಾಮೀಜಿ ಹೇಳುತ್ತಿದ್ದರು, ನಿರ್ವಿಕಲ್ಪಾನಂದ ಭಾರತಿ ಅವರ ಗುರುಗಳು. ಅವರು ಅದೇ ಹೇಳುತ್ತಿದ್ದರು, ಏಕೆ ಅಲ್ಲಿ ಹೋಗೋದು, అక్కడికి ఎందుకండి, నన్ను మళ్ళీ మళ్ళీ చెప్పేవారు, ఎందుకండి అక్కడికి పోయి, వాళ్ళు ఏమి మాట వింటారా, వాళ్ళకి ఏమన్నా అర్థమవుతుందా, కావాలంటే వాళ్ళే వస్తారు, అక్కడికి పోయి ఎందుకు ఇంత హింస, ఈ బాధ ఎందుకు మీకు అని. ఆ పాపం స్వామీజీ అంత బాగా కష్టపడి చెప్పారు, నేను వినలే, అనుభవించాను, ఇక అనుభవిస్తున్నాను. కావాలన్న వాళ్ళు వాళ్ళే వస్తారు, నువ్వు ఎక్కడికి పోవద్దు, నీ చోట నువ్వు ఉండంతే. వేదాంతం అంటే ఇంత ఆవగింజంత త్యాగం చెయ్యని వాళ్ళు, ఇల్లు విడిచి కొంచెం దూరమున్న వెళ్ళని వాళ్ళ కోసం నువ్వు వెళ్ళి వాళ్ళ ఇంట్లో కూర్చొని చెవులో పెట్టి వాళ్ళకి నోట్లో పెట్టి తినిపించాలా? ఆవగింజంత త్యాగం రాని వాళ్ళకి ఎందుకు చెప్పటం? ఎక్కడి నుంచి వస్తుంది వేదాంతం? ఆవగింజంత త్యాగం లేదు, ఎట్లా వచ్చేది? ఎట్లా? ఊరికే కూర్చోబెట్టి కంఫర్టబుల్లీ సోఫాలో కూర్చోబెట్టి ఇంకా ఫ్యాన్ తిప్పుతూ వేస్తూ చెప్పాలి. ఇదేం టైం పాసా, ఎంటర్టైన్మెంటా, జోకా? నేర్పిస్తున్నది ఏమిటి? ఇక వేదాంతం అర్థం కాదు. అసలు వేదాంతం ఎవరు వినమన్నారు? పూర్వంలో ఎవరంటే వాళ్ళు వేదాంతం వినేవాళ్ళ? ఎంత వైరాగ్యం, ఎంత అంతర్ముఖత, ఎంత ಇಂದ್ರಿಯ ನಿಗ್ರಹಂ, ಮನೋನಿಗ್ರಹಂ, ಉಪಾಸನ ಉಂಟೆ ವಿನೇವಾళ్ళు. ಅದೆಲ್ಲ ಹೋಯಿತು. ಈಗ ಏನು ಬೇಕಾಗಿಲ್ಲ ಅಂತೆ, ಯಾರಾದರೂ ಕೇಳಬಹುದು, ಟೈಮ್ ಪಾಸು. ಇವರಿಗೆ ಹೇಳಿ ಅವ್ರು ಎಲ್ಲಿ ಹೇಳಿದ್ರಂತೆ ಅಲ್ಲೇ ಇರುತ್ತದೆ. ಏನದು, ಹೀಗೆ ಉಲ್ಟಾ ಮಾಡಿರುವ ಲೋಟ, ಈಗ ಎಷ್ಟೇ ಹಾಕು ಒಂದು ಚೂರು ಅದಕ್ಕೆ ಬೀಳಲ್ಲ, ನೀರೇ ಬೀಳಲ್ಲ, ಹಾಗಿರುತ್ತದೆ ಗತಿ. ಆಯಿತು, ಐ ಥಿಂಕ್ ನಾನು ಕಲಿಯಬೇಕು. ನನಗಂತೂ ಬುದ್ಧಿ ಬರ್ತಾ ಇಲ್ಲ, ಯಾವಾಗ ಬರ್ತದೋ, ಬುದ್ಧಿ ಬರ್ತದ ಜನ್ಮಕ್ಕೆ ನನಗೆ ಬರಲ್ಲ. ಅವ್ರಿಗೆ ಅರ್ಥವಾಗಲಿ ಬಿಡಲಿ, ನನ್ನ ಪಾಡಿಗೆ ನಾನು ಹೇಳ್ತಾ ಇರಬೇಕು, ಅವ್ರ ಕಡೆ ನೋಡಲೇಬಾರದು, ತಮ್ಮ ಪಾಡಿಗೆ ತಾನು ಹೇಳ್ಕೊ, ಪಾಠ ಮುಗಿಸ್ಕೊಂಡು ಹೋಗಷ್ಟೇ, ಹಾಗಿರಬೇಕು. ಆ ಬುದ್ಧಿ ಬರಲ್ಲವೇ? ಪಂಡಿತರಿಗೆ ಬರುತ್ತದೆ, ಯಾರೇ ಕೇಳಲಿ, ಅರ್ಥವಾಗಲಿ ಬಿಡಲಿ. ಅವರಿಗೆ ಅರ್ಥವಾಗಲ್ಲ, ಇನ್ನೊಬ್ಬರಿಗೇನು ಹೇಳ್ತಾರೆ, ಏನೋ ಹೇಳ್ತಾನೆ ಇರುತ್ತಾರೆ, ಒಂದು ಕಥೆ ಹಾಗೆ.
ಕತೆ ಹಾಗೆ ಹೇಳ್ತಾರೆ ಎಲ್ಲ ಹೇಳಿಬಿಟ್ಟು ಗ್ರೇಟ್ ಅಂತ ಎಲ್ಲರಿಗೂ ಮುಖಸ್ತುತಿ ಮಾಡಿಬಿಡ್ತಾರೆ. ನೀವೆಲ್ಲ ಬ್ರಹ್ಮಜ್ಞಾನಿಗಳು ಹೇಳಿಬಿಟ್ರೆ ಶಿಷ್ಯರಿಗೆಲ್ಲ ಪರಮ ಸಂತೋಷ. ಈಗ ಹೋಗಿಬಿಡ್ತಾರೆ. ಅಂದ್ಕೊಂಡು ಹೇಗೆ ಹೇಳ್ತಾರಪ್ಪ ಇವರಿಗೆ ಅರ್ಥವೇ ಆಗ್ತಾ ಇಲ್ಲ, ಹೇಗೆ ಹೇಳ್ತಾರೆ? ಅವರಿಗೂ ಅರ್ಥವಾಗಲ್ಲ, ಹೇಳುವವನಿಗೆ ಅರ್ಥವಾಗಲ್ಲ. ಸುಮ್ಮನೆ ಶ್ಲೋಕ ಹೇಳಿಬಿಡ್ತಾನೆ, 2 ಶ್ಲೋಕ ಹೇಳಿಬಿಡ್ತಾನೆ, ಮಧ್ಯದಲ್ಲಿ ಒಂದು ಭಜನೆ ಹೇಳಿಸ್ತಾನೆ, ಗ್ರೇಟ್ ಎಂದು ಹೇಳ್ತಾನೆ, ಮಧ್ಯದಲ್ಲಿ 2 ಭಜನೆಗಳು ಹೇಳ್ತಾನೆ, ಅವರು ಗ್ರೇಟ್ ಇವರು ಗ್ರೇಟ್ ಪ್ರಶಂಸೆ ಮಾಡ್ತಾರೆ, ಪ್ರವಚನ ಮುಗಿಯಿತು ಹೋಗಿ. ಪೀಪಲನ್ನು ಎಂಟರ್ಟೈನ್ ಮಾಡಬೇಕು, ತುಂಬ ಸಂತೋಷಗೊಳಿಸಬೇಕು. ಅಯ್ಯೋ ಚೆನ್ನಾಗಿರುತ್ತದೆ. ಅರಿವು ಅಂದರೆ ಗೊತ್ತಿಲ್ಲ ಅಂತೆ ಅವರಿಗೆ ಹೇಳಬೇಕು. ವೇದಾಂತ 2 ವರ್ಷ ಕೇಳಿದ ನಂತರ ಅವರಿಗೆ ಅರಿವು ಅಂದರೆ ಏನು ಎಂದು ಪ್ರಶ್ನೆ ಮಾಡ್ತಾರೆ. ಅರಿವಂದರೆ ಏನು ಹೇಳಬೇಕಪ್ಪ? ಬೆಳಕು ಅಂದರೆ ಏನು ಎಂದು ಹೇಳ್ತಾರೆ. ಕತ್ತಲೆ ಗೊತ್ತಾ ಅಂದರೆ ಗೊತ್ತಿಲ್ಲ. ಬೆಳಕು ಗೊತ್ತಿಲ್ಲ, ಕತ್ತಲೆ ಗೊತ್ತಿಲ್ಲ. ಬೆಳಕು ಗೊತ್ತೇ ಇಲ್ಲ, ಏನು ಹೇಳಬೇಕಪ್ಪ? ಎಚ್ಚರ ಅಂದರೆ ಏನು ಎಂದು ಹೇಳ್ತಾನೆ. ಅಬ್ಬೋ ರಾಮ, ನೀವೀಗ ಮಲಗಿದ್ದೀವ ಎಚ್ಚರ ಇದ್ದೀಯ ಅಂದರೆ ತಾವೇ ಹೇಳಬೇಕು. ಅಯ್ಯೋ ನೀವು ಮಲಗಿದ್ದೀಯಪ್ಪ, ನೀವು ನನ್ನ ಎದುರಾಗಿ ಕೂತಿದ್ದಿ, ನನ್ನ ಮಾತು ಕೇಳ್ತಾರೆ ಅಂದರೆ ಏನು ಗುರುಗಳೇ? ಪರಮಾನಂದ ಶಿಷ್ಯಲ್ಲಾಗುಂಟಾರು. ಎಚ್ಚರದಲ್ಲಿದ್ದೀನ? ಎಚ್ಚರ ಅಂದರೆ ಏನು? ಇದಿಗೋ ನೀವು ಇರುವುದು ಎಚ್ಚರ ಅಪ್ಪ ಅಂದರೆ ಟೇಬಲ್ ಕುರ್ಚಿ ಮೇಲೆ ಕೂತಿದ್ದೀನಿ, ಇದಾ ಎಚ್ಚರ? ಕುರ್ಚಿ ಹೆಸರು ಎಚ್ಚರ? ಗೊತ್ತಾಯ್ತು. ಕುರ್ಚಿ ಅಂದರೆ ಎಚ್ಚರ. ಏನು ಹೇಳಬೇಕಪ್ಪ? ಕಾಮನ್ ಸೆನ್ಸ್ ಇರುವವರಿಗೆ ಏನಾದರೂ ಹೇಳೋಕ್ಕಾಗ್ತದೆ. ಅದಕ್ಕೋಸ್ಕರ ಹೇಳಿದ್ದೀನಿ, ಸ್ವಲ್ಪ ಕರ್ಮಯೋಗ ಮಾಡ್ಕೋ, ಸೇವಾ ಮಾಡು, ಗುರುಗಳ ಸೇವಾ ಮಾಡು, ಮಂದಿರದಲ್ಲೇ ಮಾಡು ಅಥವಾ ಕುಟುಂಬದಲ್ಲೇ ಮಾಡು. ಕುಟುಂಬ ವೃತ್ತಿ ಧರ್ಮ ಇರುತ್ತದೆ, ಅದೇ ಮಾಡ್ಕೋ. ಶ್ರದ್ಧಾ ಭಕ್ತಿಯಿಂದ ವೃತ್ತಿ ಧರ್ಮ, ಮನೆ ಕೆಲಸ ಮಾಡಬೇಕಲ್ಲವೇ? ಹೆಂಗಸರಾದರೆ ಏನೇನು ಮನೆ ಕೆಲಸ ಇರ್ತದೋ, ಅಡುಗೆ ಮಾಡುವುದೋ, ಸೇವೆ ಮಾಡುವುದೋ, ಇನ್ನೇನು ಬಟ್ಟೆ ಏನೇನು ಅಡುಗೆ ಕೆಲಸ ಅದೇ ಮಾಡು, ಅದೇ ಭಕ್ತಿಯಿಂದ ಮಾಡು. ಕೆಲವು ದಿವಸಕ್ಕೆ ವೇದಾಂತ ಬರ್ತದೆ, ಈಗ ಬೇಡ. ಭಗವಂತ ನಂತರ ಹೇಳ್ಕೊಡ್ತಾನೆ. ಅಥವಾ ಏನೇನು ನಿಮ್ಮ ಸ್ವಧರ್ಮ ಇದೆಯೋ ಮಾಡ್ತಾಯಿರು, ಸತ್ಸಾಂಗತ್ಯದಲ್ಲಿರು, ಸೇವಾ ಮಾಡು, ಆವಾಗ ಬರುತ್ತೆ. ಸ್ವಲ್ಪ ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಬರಲಿ. ಭೋಗತ್ಯಾಗ ಮೊದಲಾಗಿ ಇಂದ್ರಿಯ ಭೋಗ, ಮನಸ್ಸಿನ ಭೋಗ, ಅಭಿಮಾನ ಭೋಗ ಇವುಗಳೆಲ್ಲ ತ್ಯಾಗ ಮಾಡಿ ಸ್ವಲ್ಪ ಅಂತರ್ಮುಖತ ಆಗಲಿ, ಜಿಜ್ಞಾಸ ಇರಲಿ. ಚೆನ್ನಾಗಿ ಹಸಿವಾದವನಿಗೆ ಊಟ ಕೊಟ್ಟರೆ ಏನು ಕಂಪ್ಲೇಂಟ್ ಮಾಡದೆ ತಿಂತಾನೆ. ತಿನ್ನುವುದವರಿಗೆ ರುಚಿಯಾಗಿರುತ್ತದೆ. ಯಾರಿಗೆ ಹಸಿವೇ ಆಗಲಿಲ್ಲವೋ, ವೈರಾಗ್ಯ ಗಟ್ಟಿ ಇಲ್ಲ, ಜಿಜ್ಞಾಸ ಗಟ್ಟಿ ಇಲ್ಲ, ಅಂಥವರಿಗೆ ಹೇಳಿದ್ದರೆ ನಿಮ್ಮ ಹೇಳುವ ವೇದಾಂತದಲ್ಲೆಲ್ಲ ತಪ್ಪೇ ಕಂಡು ಬರ್ತದೆ ಅವರಿಗೆ. ಏಕೆ ಅಂದರೆ ಅವರಿಗೆ ಹಸಿವೇ ಇಲ್ಲ. ನೀವು ಎಷ್ಟು ಒಳ್ಳೆಯ ಊಟ ಮಾಡಿದ್ದರು, ಅವರಿಗೆ ಹಸಿವೇ ಇಲ್ಲ. ಅವರನ್ನು ಕರೆದು ಬಲವಂತವಾಗಿ ಇದು ಬಡಿಸ್ಕೊ ಅಂತ ಅವ್ರು ಹೇಳ್ತಾರೆ. ಹೇಗಿದೆ ಅಂದರೆ ಸುಮಾರಾಗಿದೆ, ಈಗ ಅದು ಚೆನ್ನಾಗಿ, ಈಗ ಇನ್ನೊಂದಿದೆ ಪಲ್ಯ ನೋಡಿ, ಇನ್ನೊಂದು ಸಾಂಬಾರಿದೆ ನೋಡಿ, ಇನ್ನೊಂದು ಹುಳಿ ಇನ್ನೂ ಚೆನ್ನಾಗಿದೆ ತಗೊಂಡು. ಹೇಗಿದೆ ಅಂದರೆ ಪರವಾಗಿಲ್ಲ. ಯಾವುದು ಮೆಚ್ಚುತ್ತಾ ಇಲ್ಲ, ಎಲ್ಲ ಸುಮ್ಮನೆ ಸುಮಾರಾಗಿದೆ ಹೇಳ್ತಾನೆ, ಯಾವುದು ಚೆನ್ನಾಗಿದೆ ಹೇಳ್ತಾನೇ ಇಲ್ಲ. ಏನಿದು? ಇನ್ನೊಬ್ಬರು ಹೇಳಿದ್ದಾರೆ, ನೀವು ಟೈಮ್ ವೇಸ್ಟ್ ಏಕೆ ಮಾಡ್ತಾ ಇದ್ದೀರಿ? ಅವರಿಗೆ ಹಸಿವೇ ಇಲ್ಲ, ಏಕೆ ಬಡಿಸ್ತಾ ಇದ್ದೀರಿ? ಅಯ್ಯೋ ಹಸಿವಿಲ್ಲದವನಿಗೆ ಬಡಿಸೋದೇಕಪ್ಪ? ಸ್ವಲ್ಪ ಹಸಿವು ಹೆಚ್ಚಾಗಲಿ. ಹಸಿವಾಗಿ ಸಂಸಾರದಲ್ಲಿ ನರಳಿ ವೈರಾಗ್ಯ ಬಂದ ನಂತರ ತಕ್ಷಣವೇ ವೇದಾಂತ ಹೇಳಬಾರದು. ಇನ್ನೂ ನರಳಿ ಹೋಗಲಿ. ವೈರಾಗ್ಯದಲ್ಲಿ ಇದ್ದುಕೊಂಡು ಸುತ್ತಿರುವ ಕುಟುಂಬ ಜನರು ಸಂಸಾರ ಪೀಡಿಸಿ ಒಬ್ಬೊಬ್ಬರು ಹೊಡೆಯಲಿ, ತುಂಬ ಹೊಡೆಯಲಿ. ಆವಾಗ ಬುದ್ಧಿ ಬರುತ್ತದೆ. ಅಯ್ಯೋ ರಾಮ, ಈಗ ನನಗೆ ವೈರಾಗ್ಯ ಹೆಚ್ಚಾಯಿತು, ಎಲ್ಲಿಯಾದರೂ ಓಡಿ ಹೋಗಬೇಕೆನ್ನುವುದಲ್ಲ, ಅಲ್ಲೇ ಇರು, ತುಂಬ ಹಿಂಸೆ ಆಗಲಿ. ವೈರಾಗ್ಯ ಬಹಳ ಗಟ್ಟಿಯಾದರೆ ಆವಾಗ ಕೇಳ್ತಾನೆ. ಇಲ್ಲದಿದ್ದರೆ ಎಲ್ಲವೂ ಆಸ್ತಿ ಇರಬಾರದು, ಆಸ್ತಿ ಕಿತ್ತುಕೊಳ್ಳಲಿ, ಇವರನ್ನು ಬೀದಿಗೆ ಹಾಕಲಿ, ಬದುಕೋಕ್ಕಾಗಲ್ಲ, ಸಾಯಕ್ಕಾಗಲ್ಲ, ಅಷ್ಟು ಹಿಂಸೆ ಮಾಡಲಿ. ಆವಾಗ ಬುದ್ಧಿ ಬರುತ್ತದೆ, ವೈರಾಗ್ಯ ಬರುತ್ತದೆ. ಸುಮ್ಮನೆ ಕೂತಿದ್ದರೆ ಏನು ಬರಲ್ಲ, ಸ್ವಲ್ಪ ಹಿಂಸೆ ಆಗಲಿ. ಯಾರಿಗೇನು ಹಿಂಸೆ ಆಗಲಿಲ್ಲ, ಎಲ್ಲ ಕಂಫರ್ಟೇಬಲ್ ಆಗಿದ್ದಾರೆ. ಆಸ್ತಿ ಇದೆ, ಮನೆ ಇದೆ, ಮಕ್ಕಳಿದ್ದಾರೆ, ಕುಟುಂಬ ಇದೆ, ಎಲ್ಲ ಇದೆ, ಬೇಕಾದಷ್ಟು ಹಣ ಇದೆ, ಏನು ಮಾಡಬೇಕೋ ತೋಚ್ತಾ ಇಲ್ಲ. ಅಂಥವರಿಗೆ ಟೈಮ್ ಪಾಸ್ ಒಬ್ಬರಿದ್ದರು ಹೈದರಾಬಾದ್ನಲ್ಲಿ. ಅವ್ರು ಕೇಳಿದ್ದರೆ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ. ನಾನು ಅವ್ರ ಹೆಸರು ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಗೊತ್ತಾಗಿಬಿಡ್ತದೆ ನಾನು ಯಾರನ್ನು ಹೇಳ್ತಾ ಇದ್ದೆ. ಬೇಕಾದಷ್ಟು ಹಣ ಇದೆ. ಅವ್ರು ಏನು ಹೇಳಿ ಅವ್ರಿಗೆ ಮೂಡ್ ಬಂತಂತೆ, ಕೂತ್ಕೊಂಡು ಅಪ್ಪ ಸ್ವಾಮೀಜಿ ಪರಿಚಯವಿದ್ದಾರಲ್ಲ, ಬಳಸ್ಕೊಳ್ಳೋಣ, ಸುಮ್ಮನೆ ಏಕೆ ಅವ್ರು ಕರೆದರು. ಬೇಕಾದಷ್ಟು ಹಣ ಕೊಡ್ತೀವಿ, ಸೋಫಾದಲ್ಲಿ ಕೂತಿರ್ತಾರೆ, ನೀವು ಹೇಳಿದ್ದೆಲ್ಲ ಕೇಳ್ತಾರೆ. ಎಲ್ಲ ಹೇಳಿದ ರಾಮಾಯಣವೆಲ್ಲ ಕೇಳಿದ ನಂತರ ರಾಮನಿಗೆ ಸೀತೆ ಏನಾಗುತ್ತದೆ ಎಂದು ಪ್ರಶ್ನೆ ಮಾಡ್ತಾನೆ.
ಅದು ರಾಮಾಯಣವೆಲ್ಲ ಕೇಳಿ ರಾಮನಿಗೆ ಸೀತೆ ಏನಾಗ್ತಾಳೆ ಅದು ಪ್ರಶ್ನೆ. ಅಬ್ಬಾ, ಆವಾಗ ಅನಿಸಿತು ಇಂಥ ಮಹನೀಯರಿರಬೇಕಪ್ಪ ನಮಗೆ. ಇಂಥ ಮಹನೀಯರಿದ್ದರೆ ಏನೋ ಬಿದ್ದು ಬಿಟ್ಟಿತು. ಅಯ್ಯಯ್ಯೋ ರಾಮ, ಇಗೋ ಎಲ್ಲವೂ ತೊಂದರೆನೆ ಅಪ್ಪ. ಇಂಥ ನನಗೆ ಜೀವನದಲ್ಲಿ ಇದೊಳ್ಳೆ ದೊಡ್ಡ ಪನಿಷ್ಮೆಂಟು. ಅವರಿಗೆ ಜಿಜ್ಞಾಸ ಇಲ್ಲ, ವೈರಾಗ್ಯವಿಲ್ಲ. ಅಂಥವ್ರಿಗೆ ವೇದಾಂತ ಹೇಳು. ರಾಮಾಯಣ ಹೇಳ್ತೀನಿ, ಬೇಕಂದರೆ ರಾಮಾಯಣ ಹೇಳ್ತೀನಿ, ಮಹಾಭಾರತ ಹೇಳ್ತೀನಿ, ಭಾಗವತ ಹೇಳ್ತೀನಿ. ಅದು ಕೇಳೋದು ರಾಮಾಯಣ ನಮಗೆ ಬೇಡ. ಜನರು ಹೇಳ್ತಾರೆ ರಾಮಾಯಣವೂ ಬೇಡ, ನಮಗೆ ಉಪನಿಷತ್ತೇ ಬೇಕು. ನಿಮಗೆ ಏನು ಅರ್ಥವಾಗ್ತದೆ ಅಂದರೆ, ನೀವು ಏನೇ ಹೇಳಿ ನಮಗೆ ಎಚ್ಚರ ಕನಸು ಇವು ಎಲ್ಲಿಯೋ ಏನಿದೆಯೋ ನಮ್ಗೆ ಮಾತ್ರ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದರೆ ಹೇಳ್ಕೊಂಡು ಮಾತ್ರ ಅದೇ ಹೇಳ್ತಾಯಿರಿ. ನಮಗೆ ಎಚ್ಚರ ಅಂದರೆ ಏನೋ, ಕನಸು ಅಂದರೆ ಏನೋ ಗೊತ್ತಿಲ್ಲ. ಕನಸಂದರೆ ಏನು? ಕನಸಂದರೆ ಅವರು ಯಾರು, ಅವ್ರು ಎಲ್ಲಿರ್ತಾರೆ? ಅಯ್ಯೋ ರಾಮ. ಎಚ್ಚರ ಅಂದರೆ ಗೊತ್ತಿಲ್ಲ ನಮಗೆ. ಎಚ್ಚರ ಅಂದರೆ ಗೊತ್ತಿಲ್ಲ, ಕನಸಂದರೆ ಗೊತ್ತಿಲ್ಲ. ನಿದ್ದೆ ಅಂದರೆ ಏನಂದರೆ ಹಾಸಿಗೆ ತೋರಿಸ್ತಾನೆ, ಅದು ನಿದ್ದೆ. ಅಂಥವ್ರಿಗೆ ವೇದಾಂತ ಹೇಳಬೇಕು. ಅಂದರೆ ವೈರಾಗ್ಯವಿಲ್ಲ, ಅಂತರ್ಮುಖತ ಇಲ್ಲ, ಜಿಜ್ಞಾಸ ಇಲ್ಲ. ಅವರಿಗೆ ವೇದಾಂತ ಹೇಳಬೇಕು. ಸಮಾಜ ಏನಾಗ್ತಾ ಇದೆ ಅಂದರೆ, ಪೂರ್ವಕಾಲದಲ್ಲಿ ಎಷ್ಟು ತಪಸ್ಸು ಮಾಡುತ್ತಿದ್ದರು. ಅಪ್ಪ ಸೇವಾ, ಸ್ವಧರ್ಮ, ಸೇವಾ ಮಾಡು, ಸ್ವಧರ್ಮ ಮಾಡು, ಇಡೀ ಜೀವನನೇ ತ್ಯಾಗ ಮಾಡುತ್ತಿದ್ದರು. ಗುರುಗಳಿಗೋಸ್ಕರ ಸೇವಾ, ತಾಯಿ ತಂದೆಗೋಸ್ಕರ ಸೇವಾ, ಅಥವಾ ಯಾರೇ ಒಬ್ಬರು ತಪಸ್ಸು, ಪ್ರತಿನಿತ್ಯ ಸೇವಾ ಮಾಡ್ತಾ 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 ಇಂದ್ರಿಯ ಮನೋನಿಗ್ರಹಗಳು ಚೆನ್ನಾಗಿ ಬರಬೇಕು, ವೈರಾಗ್ಯ ಗಟ್ಟಿಯಾಗಿರಬೇಕು. ಪ್ರಪಂಚದ ಕಡೆಗೆ ಭೋಗಗಳು, ಆಸ್ತಿಗಳು, ಪ್ರಶಂಸೆಗಳು, ಅಧಿಕಾರಗಳು ಯಾವುದು ಬೇಡ. ಏನಾಗ್ತದೋ ಭಗವಂತನ ಲೀಲೆ ನಡೆದಿದ್ದು ನಡೆಯಲಿ. ಅಷ್ಟು ಗಟ್ಟಿ ವೈರಾಗ್ಯವಾದರೆ ಏನೋ ಮಾಡಬೇಕು, ಏನೋ ಸಾಧಿಸಿಕೊಳ್ಳಬೇಕು ಎಂಬ ಬುದ್ಧಿ ಬಿಡಬೇಕು. ಪ್ರಪಂಚದಲ್ಲಿ ಏನು ಸಾಧಿಸುವುದಿಲ್ಲ, ಇದೆಲ್ಲ ಮೂರ್ಖತನ, ಇದೆಲ್ಲ ಕನಸು, ಏನಿಲ್ಲ. ನೀವೇನು ಸಾಧಿಸಿದ್ದರೂ ಅರ್ಥವೇನಿಲ್ಲ. ಪ್ರಪಂಚದಲ್ಲಿ ಏನೋ ಸಾಧಿಸಬೇಕು ಎಂಬುದು ಬೇಡ. ಬೇಡ ಅಂದರೆ ಅಂಥದ್ದು ಅರ್ಥವೇ ಇಲ್ಲ. ಅಂದರೆ ಸೋಮಾರಿಯಾಗಿರು ಎಂದು ಹೇಳುತ್ತಾ ಇಲ್ಲ, ವೈರಾಗ್ಯದಿಂದ ಬರಬೇಕು. ವೈರಾಗ್ಯದಿಂದ ಏನು ಸಾಧಿಸಿದ್ದರೂ ಅರ್ಥವಿಲ್ಲ ಎಂಬುದು ವೈರಾಗ್ಯದಿಂದ ಬರಬೇಕೇ ಹೊರತು ಬೇಜಾರಾಗಿ ಬಾಡುವುದಲ್ಲ, ಅದಲ್ಲ. ವೈರಾಗ್ಯ, ಅಂತರ್ಮುಖತ, ಜಿಜ್ಞಾಸ. ಇಂದ್ರಿಯ ನಿಗ್ರಹ, ಮನೋನಿಗ್ರಹವಿಲ್ಲದವರಿಗೆ ವೇದಾಂತ ಹೇಳಿದ್ದರೆ ಏನು ಪ್ರಯೋಜನ? ಜೀವನದಲ್ಲಿ ಅದಿಲ್ಲ, ಇದಿಲ್ಲ, ಅಲ್ಲಿ ತೊಂದರೆ, ಇಲ್ಲಿ ತೊಂದರೆ, ತೊಂದರೆಗಳು ಇದ್ದೇ ಇರುತ್ತದೆ. ಪ್ರಪಂಚನೇ ಹಾಗೆ. ಪ್ರಪಂಚ ಏಕೆ ಹುಟ್ಟಿದೆ? ಪರ್ಫೆಕ್ಟ್ ಆಗಿರುವುದಕ್ಕೆ ಹುಟ್ಟಿತಾ? ಅದು ಇನ್ನೊಂದು ವಿಷಯ ಹೇಳಲ್ಲ, ಅದು ನಿಮಗೆ ಕಳಿಸ್ತೀನಿ. ಒಂದು ನಮ್ಮ ವೇದಾಂತ ಗ್ರೂಪ್ ಇದೆ ಅಲ್ಲವೇ, ಆ ಗ್ರೂಪ್ಗೂ ಕಳಿಸ್ತೀನಿ ನಾನು. ಒಬ್ಬರದು ವಿಡಿಯೋ ಇದೆ, ಇಂಗ್ಲೀಷ್ನಲ್ಲಿದೆ, ಸಣ್ಣ ಪ್ರವಚನ. ಅವರು ಯಾರೋ ಸ್ವಾಮೀಜಿ, ನಿಮಗೆಲ್ಲರಿಗೆ ಗೊತ್ತಿರುವ ಸ್ವಾಮೀಜಿ ಆಗಬಹುದು. ಏನೇ ಆಗಲಿ, ಮೊದಲು ಪ್ರವಚನ ಕೇಳಿ, ಅದಕ್ಕೆ ಅರ್ಥ ನಾನು ನಂತರ ಹೇಳ್ತೀನಿ, ಅದಕ್ಕೆ ಉತ್ತರ ನಾನು ನಂತರ ಹೇಳ್ತೀನಿ. ಆವಾಗಲೇ ಬಂತು. ನಾನು ಬೆಳಗ್ಗೆ ಕಳಿಸಬೇಕು ಅಂದ್ಕೊಂಡೆ, ಏನೋ ಬೇರೆ ಕೆಲಸದಲ್ಲಿದ್ದೇನೋ ಓದ್ತಾ, ಏನೋ ಸಂಸ್ಕೃತ ವ್ಯಾಕರಣ ಅದರಲ್ಲಿ ಓದುತ್ತಾ ಟೈಮ್ ಹೋಯಿತು. ಈ ಪ್ರವಚನ ಆದ ನಂತರ, ಮುಗಿದ ನಂತರ ನಾನು ಕಳಿಸ್ತೀನಿ. ನೀವು ಕೇಳಿದ ಸಣ್ಣದೇ ಒಂದು 15 ಮಿನಿಟ್ಸ್ ಇದೆ, ಹೆಚ್ಚಿಲ್ಲ, 1/4 ಗಂಟೆನೇ, ಇಂಗ್ಲೀಷ್ನಲ್ಲಿದೆ, ಕೇಳಿ. ಗೊತ್ತಿಲ್ಲದವರಾದರೂ ಸ್ವಲ್ಪ ಅರ್ಥವಾಗಬಹುದು, ಇಲ್ಲದಿದ್ದರೆ ಇನ್ನೊಬ್ಬರಿಂದ ಹೇಳಿಸ್ಕೊಂಡು ನಾನು ಪ್ರವಚನದಲ್ಲಿ ಹೇಳ್ತೀನಿ. ಅದಾದ ನಂತರ ಮುಂದಿನ ಪ್ರವಚನದಲ್ಲಿ ನಾನು ಹೇಳ್ತೀನಿ. ಮುಂದಿನ ಪ್ರವಚನದಲ್ಲಿ ಅದರ ಮೇಲೆ ನಾವು ವಿಚಾರ ಮಾಡೋಣ. ಅವರು ಪಾಪ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ, ಇವರ ಉತ್ತರ ಎಲ್ಲೆಲ್ಲಿಗೋ ಹೋಗ್ತಾ ಇದ್ದಾರೆ. ಬಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಸ್ವಾಮೀಜಿ. ಅವರನ್ನೇ ಅಮೆರಿಕಾ ಶಂಕರಾಚಾರ್ಯ ಎಂದು ಹೇಳ್ತಾರೆ. ಅವರಿಗೆ ಆ ಉತ್ತರ ನೋಡಿ ಏನು ಹೇಳ್ತಾರೆ. ಅಬ್ಬಪ್ಪ, ಎಲ್ಲೆಲ್ಲೋ ಹೋಗ್ತಾರೆ. ನನಗನ್ನಿಸಿತು, ಜನರಿಗೆ ವೇಸ್ಟಪ್ಪ, ಯಾರಿಗೆ ಬೇಕೋ ಅವರೇ ಹುಡುಕೊಂಡು ಬರ್ತಾರೆ ಎನ್ನುವುದು ನಿಜ. ಸುಮ್ಮನೆ ಹೇಳಲೇಬಾರದು.
ಸುಮ್ಮನೆ ಹೇಳುವವರಿಗಿದ್ದಾರೆ, ಬೇಕಾದಷ್ಟು ಪ್ರಸಿದ್ಧ ಗುರುಗಳಿದ್ದಾರೆ, ಅವರು ಹೇಳ್ಕೊಡ್ತಾರೆ. ಪ್ರಸಿದ್ಧರು, ಮಹಾಪ್ರಸಿದ್ಧರು ಲೋಕದಲ್ಲಿ, ಅವ್ರ ಹತ್ತಿರ ಹೇಳಿಸ್ಕೊಂಡು ಕೇಳಿ. ನಿಜವಾದ ವಿವೇಕ, ಸುಷುಪ್ತಿ ಅಂದರೆ ಲೌಕಿಕ ದೃಷ್ಟಿ, ಲೌಕಿಕರು ತಿಳ್ಕೊಂಡಿರುವ ಜಾಗ್ರತ್ತು ಸ್ವಪ್ನ ಸುಷುಪ್ತಿಗಳಲ್ಲ. ಶಾಸ್ತ್ರವು ಅನುಭವ ದೃಷ್ಟ್ಯ ಹೇಳುವ, ಅನುಭವ ದೃಷ್ಟ್ಯ ಅಂದರೆ ಅದು ಹೇಳಿದ್ದೇವೆ, ತಾವು ಜಾಗ್ರತ್ತಿನಲ್ಲಿದ್ದೇವೆ ಅಂದರೆ ಜಾಗ್ರತ್ತಿನ ಪ್ರಜ್ಞೆ ಇದೆ ನೋಡಿ. ಜಾಗ್ರತ್ತಿನ ಪ್ರಜ್ಞೆ ಅಂದರೆ ಜಾಗ್ರದವಸ್ಥೆಯಲ್ಲಿರುವ ಒಂದಾನೊಂದು ವಸ್ತುವಿನ ಪ್ರಜ್ಞೆ ಅಲ್ಲ, ಒಟ್ಟವಸ್ಥೆಯ ಪ್ರಜ್ಞೆ, ಒಟ್ಟವಸ್ಥೆಯ ಪ್ರಜ್ಞೆ. ಆ ಪ್ರಜ್ಞೆಯನ್ನು ಜಾಗ್ರತ್ತೆಂದು ಹೇಳಿದ್ದೇವೆ ಅಲ್ಲವೇ? ಈ ಪ್ರಜ್ಞೆಯೇ, ಈ ಅರಿವೇ ಜಾಗ್ರತ್ತನ್ನು ದಾಟಿ ಇದೆ. ಹೇಗೆ ಗೊತ್ತು? ಇದೆಲ್ಲ ಹೇಳಿದ್ದೇವೆ ಹಿಂದಿನ ಪಾಠಗಳು, ಮತ್ತೆ ಮತ್ತೆ ಹೇಳುವುದ? ಇವತ್ತಿನ ವಿಚಾರ ವಿಷಯ ಸುಷುಪ್ತಿ. ನೀವು ಜಾಗೃತ ಅವಸ್ಥಾ ಸ್ವಪ್ನಾವಸ್ಥಾ ಚೆನ್ನಾಗಿ ವಿಚಾರ ಮಾಡಿದ್ದರೆ ಸುಷುಪ್ತಿ ತಾನೇ ಅರ್ಥವಾಗ್ತದೆ. ಸುಷುಪ್ತಿ ಎಂಬುದು ಮೂರನೆಯ ಹೆಜ್ಜೆ. ಜಾಗೃತ ವಿಚಾರ ಹಿಂದಿನ ಪಾಠಗಳು ಕೇಳಿ, ಹಿಂದಿನ ಪ್ರವಚನಗಳಲ್ಲಿ ಹೇಳಿದ್ದೇನೆ ನಾನು. ಜಾಗೃತ ಚೆನ್ನಾಗಿ ವಿಚಾರ ಮಾಡಿದ್ದರೆ ಕನಸರ್ಥವಾಗ್ತದೆ, ಕನಸನ್ನು ಚೆನ್ನಾಗಿ ವಿಚಾರ ಮಾಡಿದ್ದರೆ ಸುಷುಪ್ತಿ ಅರ್ಥವಾಗ್ತದೆ. ಏಕೆ? ನೀವು ಜಾಗೃತೆಂದು ಯಾವ ಪ್ರಜ್ಞೆಯನ್ನು ಹೇಳಿದ್ದೀವೋ ಆ ಪ್ರಜ್ಞೆಯೇ ಸ್ವಪ್ನ. ಆ ಪ್ರಜ್ಞಾ ಮಾತ್ರ ಇದ್ದು ಪ್ರಪಂಚ ವೃತ್ತಿಗಳು ನಾನು ಎಂಬುದೆಲ್ಲ ಬಿಟ್ಟು ಆ ಅರಿವು ಮಾತ್ರ ಉಳಿಯುವುದು ಸುಷುಪ್ತಿ ಅಷ್ಟೇ. ಅರಿವೇ ಅರಿವು. ಆದ್ದರಿಂದ ಸುಷುಪ್ತಿಯಲ್ಲಿ ಆಯಿತು. ಸುಷುಪ್ತಿಯಲ್ಲಿ ಹಿಂದಿನ ಏನು ಹೇಳಿದ್ದಾರೆ? ಸುಷುಪ್ತಿಯಲ್ಲಿ ಬ್ರಹ್ಮಪ್ರಾಪ್ತಿ ಇದೆ. ನ ಕದಾಚಿತ್ ಬ್ರಹ್ಮಣ ಸತ್ಸಂಪತ್ತಿರಸ್ತಿ ನಾಸ್ತಿ. ಸುಷುಪ್ತಿಯಲ್ಲಿ ಹೊಸದಾಗಿ ಬ್ರಹ್ಮವನ್ನು ಪಡ್ಕೊಳ್ತಾ ಇಲ್ಲ. ಮೊದಲು ಸುಷುಪ್ತಿ ಅಂದರೆ ಎಲ್ಲಿಗೋ ಹೋಗುವುದೂ ಇಲ್ಲ, ಅದೊಂದಾನೊಂದು ಅವಸ್ಥೆ ಅಲ್ಲ. ಸುಷುಪ್ತಿ ಅಂದರೆ ತಾನು, ತನಗೆ ಸುಷುಪ್ತಿ ಎಂದು ಇನ್ನೊಂದು ಹೆಸರು. ಇದು ಹೇಳಿದೆ ಹಿಂದಿನ ಪ್ರವಚನಗಳು ಕೇಳಲ್ಲವ ಜನರು, ನನಗೆ ಅರ್ಥವಾಗ್ತಾ ಇಲ್ಲ. ಸುಷುಪ್ತಿ ಅಂದರೆ ರಾಮಾಯಣವೆಲ್ಲ ಹೇಳಿ ಒಂದು 3 ವರ್ಷ 4 ವರ್ಷ, ಕೊನೆ ದಿವಸ ಹೇಳ್ತಾನೆ, ಸೀತಾ ರಾಮ ಎಂದು ಹೇಳಿದ್ದೀರಿ, ಅವರು ಯಾರು? ಅವ್ರಿಗೇನು ಥರ ಹೇಳಬೇಕಪ್ಪ? ಮುಂದಿನ ಜನ್ಮಕ್ಕೆ ಬಾ, ಈ ಜನ್ಮದಲ್ಲಿ ಮುಗೀತು, ಮುಂದಿನ ಜನ್ಮಕ್ಕೆ ಬಾ, ಹಾಗಿರುತ್ತಾರೆ ಜನರು. ಆಯಿತು, ಐ ಥಿಂಕ್ ಇನ್ನೊಬ್ಬರನ್ನು ಉಪೇಕ್ಷೆ ಮಾಡಿ ನನ್ನ ಪಾಡಿಗೆ ನಾನು ಹೇಳ್ಕೊಡ್ತಾ ಇರುವುದೇ ಒಳ್ಳೆಯದು. ಮಿಕ್ಕದು ಏನೇ ಇರಲಿ ಬಿಡು. ಸುಷುಪ್ತಿ ಅಂದರೆ ಅರಿವು ಮಾತ್ರ. ತಾನು ಎಂದಿಗೂ ಅರಿವೇ ಇರುತ್ತಾನೆ. ಏಕೆಂದರೆ ತನ್ನನ್ನು ಕಲ್ಕೊಳ್ಳುವುದೂ ಇಲ್ಲ, ತಾನು ಹೊಸದಾಗಿ ಪಡೆಯುವುದೂ ಇಲ್ಲ. ಇರುವಿಕೆನೇ ಸ್ವತಃ ಸಿದ್ಧ. ತಾನಂದರೆ ಇದ್ದೇನೆ, ಇರುವಿಕೆ. ಆ ಇರುವಿಕೆ ಎಂದಿಗೂ ಇದೆ, ಇಲ್ಲದ ಸಮಯವಿಲ್ಲ. ಅದು ಅರಿವಿನ ಸ್ವರೂಪವೇ. ಏಕೆಂದರೆ ಅರಿವಿಲ್ಲದಿದ್ದರೆ ಬೇರೆ ಏನಿದೆ? ನಿರಂತರವಾಗಿ ಅರಿವೇ ಇದೆ. ಆದ್ದರಿಂದ ಸುಷುಪ್ತಿ ಅಂದರೆ ಮನಸ್ಸಿನಿಂದ ಊಹಿಸಿಕೊಂಡು ಕಪ್ಪು ಕಪ್ಪಿದೆ, ಕತ್ತಲೆ ಇದೆ, ಏನಿಲ್ಲ, ಇದೆಲ್ಲ ಜಾಗ್ರದ ಮನಸ್ಸು ಊಹಿಸ್ಕೊಳ್ತಾ ಇದೆ. ಜಾಗ್ರದ ಇಂದ್ರಿಯಗಳು, ಜಾಗ್ರದ ಮನಸ್ಸು ಬಿಟ್ಟಿರುವ ತಾನು ಮಾತ್ರ ಇರುವಂಥ ಪ್ರಜ್ಞಾನಂ, ತಾನೇ ತಾನಿರುವಂಥ ಆ ಅರಿವಿನ ಸ್ವರೂಪ ಇದೆಯೇ, ಅದನ್ನೇ ಸುಷುಪ್ತಿ ಹೇಳಿದ್ದೀವಿ. ಅದರಿಂದ ನೀವು ಸುಷುಪ್ತಿಗೆ ಹೋಗುತ್ತಾ ಇಲ್ಲ, ಬರುತ್ತಾ ಇಲ್ಲ. ಹೋಗುವುದು ಬರುವುದೆಂಬ ಮಾತೇ ಜಾಗ್ರತ್ತು ನೋಡಿ. ಹೋಗುವುದು ಬರುವುದೆಂಬ ಮಾತೇ ಜಾಗ್ರತ್ತು. ಆ ಜಾಗ್ರದವಸ್ಥೆ ಇಲ್ಲದ ಅನುಭವವನ್ನು ಸುಷುಪ್ತಿ ಹೇಳಿದ್ದೀವಿ. ಸುಷುಪ್ತಿ ಅಂದರೆ ಜಾಗ್ರದ ಅನುಭವ ಇಲ್ಲ, ಸ್ವಪ್ನಾನುಭವ ಇಲ್ಲ, ಇರುವುದು ಸ್ವತಃ ಸಿದ್ಧಾನುಭವ. ಅದನ್ನು ಸುಷುಪ್ತಿ ಹೇಳಿದ್ದೀವಿ. ಆಯಿತಾ? ಯಥಾ ಹಿ ಸುಷುಪ್ತಿ ಸಮಾಧ್ಯ. ಈಗ ನಾವು ಹಿಂದಿನ ಪಾಠದಲ್ಲಿ ಹೇಳಿರುವ ವಾಕ್ಯ ಏನೆಂದರೆ, ಸುಷುಪ್ತಿ ಸಮಾಧಿ ಮುಂದುವಳಲ್ಲಿ ಸ್ವಾಭಾವಿಕವಾಗೇ ಬ್ರಹ್ಮಪ್ರಾಪ್ತಿ ಇದೆ. ಬ್ರಹ್ಮಪ್ರಾಪ್ತಿ ಅಂದರೆ ಬ್ರಹ್ಮ ಆಗಿದ್ದಾನೆ. ಬ್ರಹ್ಮ ಆಗಿದ್ದಾನೆ ಅಂದರೆ ಬ್ರಹ್ಮವೇ. ಬ್ರಹ್ಮ ಆಗುವುದು ಎಂಬುದೇನಿಲ್ಲ.
ಏಕೆಂದರೆ ಬ್ರಹ್ಮವೇ ಬ್ರಹ್ಮ ಅಂದರೆ ಸರ್ವವ್ಯಾಪಕ ಅನಂತ, ಹೊಸದಾಗಿ ಆಗುವುದೇನು ಇರುವುದೇ ಅದು. ಅದರಿಂದ ಬ್ರಹ್ಮ ಎಂಬುದು ಹೊಸದಾಗಿ ಆಗುತ್ತಾ ಇಲ್ಲ. ಅದಕ್ಕೋಸ್ಕರ ಭಾಷ್ಯಕಾರರು ಏನು ಹೇಳಿದ್ದಾರೆ, ಸ್ವಾಭಾವಿಕ್ಯಾಂ ಅವಿಭಾಗ ಪ್ರಾಪ್ತಂ. ಅಲ್ಲಿ ಅದ್ವಿತೀಯತೆ ಇದೆ, ಅದು ಸ್ವಾಭಾವಿಕವಾಗಿದೆ. ಸ್ವಾಭಾವಿಕ ಅದ್ವಿತೀಯತ ಅಂದರೆ ಸ್ವತಃ ಸಿದ್ಧ ಅದ್ವಿತೀಯತ ಅಂದರೆ ತಾನೇ ತಾನಿದ್ದಾನೆ. ಆ ಅನುಭವ ದೃಷ್ಟಿಗೆ ತನಗಿಂತ ಬೇರೆ ಯಾವುದೂ ಇಲ್ಲ. ಹೊಸದಾಗಿ ಪಡ್ಕೊಂಡಿದ್ದಲ್ಲ ಅದು, ಹೊಸದಾಗಿ ಪಡ್ಕೊಂಡಿದ್ದಲ್ಲ. ನಾನು ಎಲ್ಲಿಗೋ ಇಲ್ಲಿಗೆ ಬಂದಿಲ್ಲ, ಅದು ಇರುವುದೇ ಹಾಗೆ ಅಷ್ಟೇ. ಇನ್ನೊಂದು ಕಡೆಯಿಂದ ಅಂದರೆ ಇನ್ನೊಂದು ಅಂದರೆ ದ್ವೈತ ಆಗುತ್ತದೆ. ಇನ್ನೊಂದೇ ಇಲ್ಲ, ಬರುವುದೇನು, ಎಲ್ಲಿಂದ ಬರುವುದು, ಇನ್ನೊಂದೆಂಬುದೇ ಇಲ್ಲ, ಎಲ್ಲಿಂದ ಬರ್ತೀವಿ, ಎಲ್ಲೂ ಇನ್ನೊಂದೆಂದು ಊಹಿಸಿಕೊಳ್ಳುವುದಕ್ಕೆ ಇಲ್ಲ. ತಾನೇ ತಾನಿದ್ದಾನೆ, ಅರಿವಿನ ಸ್ವರೂಪ. ಆದ್ದರಿಂದ ಸ್ವಾಭಾವಿಕ ಸುಷುಪ್ತಿ ಎಂಬುದು, ಸುಷುಪ್ತಿ ಅಂದರೆ ಒಂದು ಪ್ರತ್ಯೇಕ ಅವಸ್ಥೆ ಅಲ್ಲ, ಅದು ತನ್ನ ಸ್ವರೂಪಕ್ಕೆ ಸುಷುಪ್ತಿ ಹೇಳಿದ್ದೇವೆ. ಅಂದರೆ ತಾನು ಜಾಗ್ರತ್ ಸ್ವಪ್ನಗಳು ಬಿಟ್ಟು ಇರುವುದನ್ನು ಸುಷುಪ್ತಿ ಎಂದು ಹೇಳಿದ್ದೇವೆ ಅಲ್ಲವೇ. ಆ ಸ್ವರೂಪ ಸ್ವಾಭಾವಿಕ್ಯಾಂ ಅವಿಭಾಗ ಪ್ರಾಪ್ತವು. ಬರೀ ಸುಷುಪ್ತಿ ಬ್ರಹ್ಮವೇ ಆದರೆ, ಸುಷುಪ್ತಿ ಅಂದರೆ ತಾನು ಬ್ರಹ್ಮನೇ ಆದರೆ ಮತ್ತೆ ಜಾಗ್ರತ್ ದೃಷ್ಟಿಗೆ ತಾನು ಬ್ರಹ್ಮವೇ ಆದರೆ ಜಾಗ್ರತ್ ದೃಷ್ಟಿಗೆ ಮತ್ತೆ ದ್ವೈತ, ಮತ್ತೆ ಜೀವಭಾವ, ಮತ್ತೆ ಸುಖ ದುಃಖಗಳು ಏಕೆ ಬರುತ್ತಾ ಇವೆ? ಇಲ್ಲಿ ನೋಡು, ಮತ್ತೆ ಗಿತ್ತೆ ಏನಿಲ್ಲ. ಸುಷುಪ್ತಿ ಎಂಬುದು ತಾತ್ಕಾಲಿಕ ಸ್ಥಿತಿಯಲ್ಲ. ಜನರೇನು ತಿಳ್ಕೊಳ್ತಾರೆ, ನಾನು ಸುಷುಪ್ತಿಯಲ್ಲಿ ಬ್ರಹ್ಮಸ್ವರೂಪನಾಗಿದ್ದರೆ ಸುಷುಪ್ತಿಗೆ ಹೋದಾಗ ಬ್ರಹ್ಮನಾಗ್ತೀನಿ, ಮತ್ತು ಸುಷುಪ್ತಿಗೆ ಹೋದಾಗ ಹೀಗೆ ಪ್ರಶ್ನೆ ಮಾಡ್ತಾರೆ ನೋಡಿ. ಸುಷುಪ್ತಿಗೆ ಹೋದಾಗ ಬ್ರಹ್ಮನಾಗ್ತೀನಿ, ಮತ್ತು ಸುಷುಪ್ತಿಯನ್ನು ಬಿಟ್ಟು ಎಚ್ಚರಕ್ಕೆ ಬಂದಾಗ ಮತ್ತೆ ಸಂಸಾರಕ್ಕೆ ಬರ್ತೀನಿ. ಬರೀ ಸುಷುಪ್ತಿಯಲ್ಲಿ ಬ್ರಹ್ಮನೇ ಆಗಿದ್ದರೆ ಮತ್ತೆ ನಾನು ಸಂಸಾರಕ್ಕೆ ಏಕೆ ಬರ್ತಾ ಇದ್ದೀನಿ? ಪ್ರಶ್ನೆ ನೋಡಿ. ಸುಷುಪ್ತಿಯಲ್ಲಿ ತಾನು ಬ್ರಹ್ಮನೇ ಆಗಿದ್ದರೆ ಆಯಿತು, ಅಲ್ಲಿ ಬ್ರಹ್ಮ ಆಗಿದ್ದರೆ ಅಲ್ಲೇ ಇರಬೇಕಿತ್ತೆ, ಬ್ರಹ್ಮದಲ್ಲೇ, ಮತ್ತೆ ಬಿಟ್ಟು ಏಕೆ ಬಂದೆ? ಇದು ಪ್ರಶ್ನೆ. ನೋಡು, ಸುಷುಪ್ತಿ ಜಾಗ್ರತ್ತೆಂಬುದು ಇದಕ್ಕೆ ತಪ್ಪೆಲ್ಲಿದೆ ಅಂದರೆ, ಸುಷುಪ್ತಿ ಎಂಬುದು ಒಂದು ತಾತ್ಕಾಲಿಕ ಅವಸ್ಥೆ ಎಂದು ತಿಳ್ಕೊಂಡಿದ್ದೀರಿ, ಅದು ದೊಡ್ಡ ತಪ್ಪು. ಜಾಗ್ರತ್ತೆಂಬುದು ಒಂದು ಅವಸ್ಥೆ, ಇಲ್ಲಿಂದ ನಾನು ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿದ್ದು ಮತ್ತೆ ಬರ್ತಾ ಇದ್ದೀನಿ. ಈಗ ಈ ದೃಷ್ಟಿ ತಪ್ಪು ದೃಷ್ಟಿ. ಇದು ಸುಷುಪ್ತಿ ದೃಷ್ಟಿ ಅಲ್ಲ, ಇದು ಎಚ್ಚರ ದೃಷ್ಟಿಯಿಂದ ಸುಷುಪ್ತಿಯನ್ನು ನೋಡುವುದು. ಇದು ಸುಷುಪ್ತಿ ಅನುಭವ ದೃಷ್ಟಿ ಅಲ್ಲ. ಏಕೆಂದರೆ ಎಚ್ಚರದಿಂದ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಂದರೆ ಯಾರು ಹೋಗುವುದು? ಸುಷುಪ್ತಿಯಲ್ಲಿ ಇರುವವನು ಹೇಳ್ತಾ ಇದ್ದಾನ, ಎಚ್ಚರದಲ್ಲಿರುವವನು ಹೇಳ್ತಾ ಇದ್ದಾನ ನಾನು ಸುಷುಪ್ತಿಗೆ ಹೋಗ್ತೀನಿ, ಅಲ್ಲಿ ಇರ್ತೀನಿ, ಮತ್ತೆ ಬರ್ತೀನಿ, ಬಂದೆ ಎಂಬುದು ಈ ಭಾವ, ಈ ಮಾತು ಎಲ್ಲಿ ಇದ್ದುಕೊಂಡು ಮಾತಾಡ್ತಾ ಇದ್ದಾನೆ? ಯಾರಾಗಿ ಇದ್ದುಕೊಂಡು ಮಾತಾಡ್ತಾ ಇದ್ದಾನೆ? ಸುಷುಪ್ತಿಗೆ ಹೋಗ್ತೀನಿ ಅಂದರೆ ಹೋಗಲಿಲ್ಲ ಎಂದರ್ಥ. ನಾನು ಸುಷುಪ್ತಿಗೆ ಹೋಗ್ತೀನಿ ಅಂದರೆ ಹೋಗಲಿಲ್ಲ, ಜಾಗ್ರತ್ತಿನಲ್ಲಿದ್ದಾನೆ. ಜಾಗ್ರತ್ತಿನಲ್ಲಿ ಇರುವವನು ಸುಷುಪ್ತಿಗೆ ಹೋಗ್ತೀನಿ ಎಂದು ಊಹಿಸ್ಕೊಳ್ತಾ ಇದ್ದಾನೆ. ಅದು ಸುಷುಪ್ತಿ ಅಲ್ಲ, ಆಯಿತಾ? ಅದು ಸುಷುಪ್ತಿ ಅಲ್ಲ. ಮತ್ತು ನಾನು ಇನ್ನೊಂದು ಕಡೆಯಿಂದ ಬಂದಿಲ್ಲ, ನಾನೆಂಬುದು ಒಂದು ವ್ಯಕ್ತಿ ಅಲ್ಲ, ವ್ಯಕ್ತಿತ್ವ ಬಿಟ್ಟು ಇರುವ ಸ್ವರೂಪವೇ ಸುಷುಪ್ತಿ. ಸುಷುಪ್ತಿ ಎಂದು ಅನುಭವದಲ್ಲಿದ್ದು ಮಾತಾಡಿದ್ದರೆ ನಾನು ಎಲ್ಲಿಂದಲೂ ಬಂದಿಲ್ಲ, ಮತ್ತೆ ಎಲ್ಲಿಗೋ ಹೋಗುವುದಿಲ್ಲ, ಆ ಎಲ್ಲಿ ಎನ್ನುವುದೇ ಇಲ್ಲ, ಎಲ್ಲಿಂದಲೋ ಅದಿಲ್ಲ, ಎಲ್ಲಿಗೆ ಹೋಗುವುದೋ ದೇಶವೇ ಇಲ್ಲ, ತಾನೇ ತಾನು ಅಖಂಡ ಅದ್ವಿತೀಯ ಚೈತನ್ಯವಾಗಿದ್ದಾನೆ. ತಾನು ಎಲ್ಲಿಂದಲೋ ಬಂದಿರುವವನಲ್ಲ, ಎಲ್ಲಿಗೋ ಹೋಗ್ತೀನಿ ಎಂಬುದಲ್ಲ, ಅದು ಇರುವುದೇ ತಾನು. ಅದು ನೋಡಿ, ಅದು ತಾನೇ ತಾನು ಸ್ವತಃ ಸಿದ್ಧವಾಗಿದೆ ಅಷ್ಟೇ. ಅದು ಸುಷುಪ್ತಿ ಅನುಭವ ದೃಷ್ಟಿ. ಆ ಸುಷುಪ್ತಿ ಅನುಭವ ದೃಷ್ಟಿ ಅರಿವಾಗಿದೆ, ಏಕೆಂದರೆ ಎಲ್ಲವೂ ಗೊತ್ತಾಗ್ತಾ ಇದೆ. ಪ್ರಪಂಚ ಇದ್ದರೆ ಇದೆ ಎಂಬುದು, ಇಲ್ಲ ಅಂದರೆ ಇಲ್ಲ ಎಂಬುದು, ಬರುತ್ತದೆ ಹೋಗುತ್ತದೆ ಎರಡೂ ಗೊತ್ತಾಗ್ತಾ ಇದೆ. ತಾನು ಬರುವುದಿಲ್ಲ ಹೋಗುವುದಿಲ್ಲ, ಅದು ಅರಿವು. ಮಿಕ್ಕದೆಲ್ಲ ತನಗೆ ಗೊತ್ತಾಗ್ತದೆ,
ತಾನು ಮಾತ್ರ ಸ್ವಯಮೇ ಇರುತ್ತಾನೆ, ಅದು ಸುಷುಪ್ತಿ. ಅದರಿಂದ ಹೇಳ್ತಾನೆ ಮಿಥ್ಯಾಜ್ಞಾನಸ್ಯ ಅನಪೋದಿತತ್ವಾತ್. ಹಾಗಾದರೆ ಎಚ್ಚರದಲ್ಲಿ ನಾವು ಎಚ್ಚರ ದೃಷ್ಟಿಯ ನೋಡಿದ್ದಾಗ ಮತ್ತೆ ನಾನು ಎಚ್ಚರಕ್ಕೂ ಬಂದೆ ಅನಿಸಿದ್ದರೆ ಎಚ್ಚರಕ್ಕೂ ಬಂದಿರುವುದಲ್ಲ, ಎಚ್ಚರದಲ್ಲಿ ಇದ್ದುಕೊಂಡೇ ಮಾತಾಡ್ತಾ ಇದ್ದೀನಿ ಎಂದರ್ಥ. ನಾನು ಸುಷುಪ್ತಿ ಬ್ರಹ್ಮಸ್ವರೂಪವೇ ಆಗಿದ್ದರೆ ಮತ್ತೆ ಎಚ್ಚರಕ್ಕೇಕೆ ಬಂದೆ ಅಂದರೆ ಮತ್ತೆ ಗಿತ್ತೆ ಇಲ್ಲ, ನೀವು ಎಚ್ಚರ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ, ಅದರಿಂದ ನಾನು ಸುಷುಪ್ತಿ ಅಲ್ಲ ಅನಿಸುತ್ತದೆ. ಯಾರಿಗಾದರೂ ಅನಿಸಲ್ಲವ? ನೀವು ಪ್ರಶ್ನೆ ಮಾಡುತ್ತಾ ಇದ್ದರೆ ಎಚ್ಚರದಲ್ಲಿರುವ ವ್ಯಕ್ತಿ ಆಗಬೇಕು. ನೀವು ಸುಷುಪ್ತಿಯಲ್ಲಿದ್ದರೆ ನಿಮಗೆ ಸುಷುಪ್ತಿ ಅನುಭವ ಅದ್ವಿತೀಯ ಗೊತ್ತಾಗ್ತದೆ. ಅಲ್ಲಿ ಪ್ರಶ್ನೆ ಇರುವುದಿಲ್ಲ, ಹೇಳುವವನಾಗಿ ನೀನು ಇರಲ್ಲ, ಕೇಳುವ ನಿನಗಿಂತ ಬಿಡಿಯಾಗಿ ಗುರುಗಳಿಲ್ಲ. ಸುಷುಪ್ತಿ ತಾನೇ ಸ್ವತಃ ಸಿದ್ಧ. ನೀವು ಸುಷುಪ್ತಿಯಲ್ಲಿ ಇಲ್ಲದೆ ಜಾಗೃತ ದೃಷ್ಟಿಯನ್ನಿಟ್ಕೊಂಡು ಮಾತಾಡ್ತಾ ಇದ್ದೀವಿ. ಅದರಿಂದ ಜಾಗೃತ ದೃಷ್ಟಿಯಿಂದ ನೋಡಿ ಹೌದೌದು ಸುಷುಪ್ತಿಯಲ್ಲಿ ನಾನು ಬ್ರಹ್ಮವಾದರೆ ಮತ್ತೆ ಎಚ್ಚರಕ್ಕೇಕೆ ಬಂದೆ ಎಂದು ಪ್ರಶ್ನೆ. ಅದಕ್ಕೆ ಉತ್ತರ ಏನೆಂದರೆ ಎಚ್ಚರಕ್ಕೆ ಮತ್ತೆ ಬಂದೆ ಅಲ್ಲ, ನೀವು ಮೊದಲಿನಿಂದ ಎಚ್ಚರದಲ್ಲೇ ಇದ್ದೀವಿ. ಅಂದರೆ ಮಿಥ್ಯಾಜ್ಞಾನ. ನಾನು ಸುಷುಪ್ತಿ ಸ್ವರೂಪನಲ್ಲ, ಸುಷುಪ್ತಿಯನ್ನು ಬಿಟ್ಟು ಇನ್ನೆಲ್ಲೋ ಇದ್ದೇನೆ. ನಾನು ಸುಷುಪ್ತಿ ಅಂದರೆ ಅದ್ವೈತ ಬ್ರಹ್ಮ. ನಾನು ಈಗ ಅದ್ವೈತ ಬ್ರಹ್ಮನಲ್ಲ, ಅದ್ವೈತ ಬ್ರಹ್ಮ ಬಿಟ್ಟು ಇನ್ನು ಯಾರೋ ಆಗಿದ್ದೇನೆ. ಆ ಅನಿಸಿಕೆಯೇ ತಪ್ಪು ತಿಳುವಳಿಕೆ, ಅದೇ ಭ್ರಾಂತಿ, ಅದೇ ಅಧ್ಯಾಸ. ನಾನು ಈಗ ಸ್ವತಃ ಸಿದ್ಧ ಬ್ರಹ್ಮನಲ್ಲ, ನಾನು ಇನ್ನು ಯಾರೋ ಒಬ್ಬ ವ್ಯಕ್ತಿಯಾಗಿದ್ದೇನೆ ಎಂದು ಅನಿಸುತ್ತಾ ಇದೆಯಲ್ಲ, ಆ ವ್ಯಕ್ತಿತ್ವವೇ ದ್ವೈತ, ಅದೇ ಜಾಗ್ರತ್ತಕ್ಕೂ ಬಂದೆ ಎನ್ನುವುದು ಕಾಲಬುದ್ಧಿ ಅಷ್ಟೇ. ಜಾಗ್ರತ್ತು ಪರಿಮಿತವಾಗುವುದರಿಂದ ನಾನು ಇನ್ನೊಂದು ಕಡೆಯಿಂದ ಬಂದೆ ಅನಿಸುತ್ತದೆ. ನೋಡಿ, ಜಾಗ್ರತ್ತಕ್ಕೂ ಯಾರೂ ಬರಲ್ಲ. ಜಾಗ್ರತ್ತಕ್ಕೂ ಬಂದಿದ್ದು ಯಾರಾದರೂ ನೋಡಿದ್ದಾರಾ? ಜಾಗ್ರತ್ತು ಇದ್ದುಕೊಂಡೇ ಮಾತಾಡ್ತಾ ಇದ್ದೀವಿ, ಬರುವುದೇನು? ಏಕೆಂದರೆ ಬರುವುದು ಹೋಗುವುದು ಜಾಗೃತ ದೃಷ್ಟಿಯಲ್ಲಿರುವವನಿಗೆ ಅನಿಸುತ್ತದೆ. ಆದ್ದರಿಂದ ಬರುವುದು ಹೋಗುವುದು ಶಾಸ್ತ್ರ ಹೇಳ್ತಾ ಇಲ್ಲ. ಎರಡು ಅವಸ್ಥೆಗಳನ್ನು ನೋಡ್ಕೋ. ಅಧ್ಯಾರೋಪಿಸಿ ಮಾತಾಡ್ತಾ ಇದೆ ಶಾಸ್ತ್ರ. ಸುಷುಪ್ತಿ ದೃಷ್ಟಿಗೆ ತಾನು ಬ್ರಹ್ಮವೇ ಆದರೆ ಮತ್ತೆ ನಾನು ಎಚ್ಚರ ದೃಷ್ಟಿ ಅಂದರೆ ಜೀವಭಾವದಲ್ಲಿ ಏಕಿದ್ದೇನೆ. ನೋಡಿ, ನಾನು ಸುಷುಪ್ತಿ ಸ್ವರೂಪವೇ ಆದರೆ ನಾನು ಸುಷುಪ್ತಿ ಸ್ವರೂಪದಲ್ಲಿ ಎಂದಿಗೂ ಇರದೆ ನಾನು ಜಾಗೃತ ದೃಷ್ಟಿಗೆ ಏಕೆ ಬಂದೆ? ನೋಡಿ, ನೀವು ಜಾಗೃತ ದೃಷ್ಟಿಗೆ ಬಂದಿಲ್ಲ. ಜಾಗೃತ ದೃಷ್ಟಿ ಎಂಬುದೇ ಭ್ರಾಂತಿ. ನೀವು ಸುಷುಪ್ತಿಯಿಂದ ಬಂದಿಲ್ಲ, ಈಗಲೂ ಸುಷುಪ್ತೇ ಇದ್ದೀಯಿ. ನಾನು ಸುಷುಪ್ತಿಯಲ್ಲಿ ಇಲ್ಲ, ನಾನು ಜಾಗೃತಕ್ಕೂ ಬಂದೆ ಅನಿಸುವುದೇ ಅಧ್ಯಾಸ. ನೋಡಿ, ಬರುವುದು ಹೋಗುವುದೆಂಬುದು ಕಾಲಾಂತರ್ಗತ ಕೆಲಸ ಆಗುತ್ತದೆ. ನಾವು ಕಾಲದಲ್ಲಿ ಮಾತಾಡ್ತಾ ಇಲ್ಲ. ಜಾಗೃತ ಒಂದು ಅವಸ್ಥಾ, ಸ್ವಪ್ನ ಒಂದು ಅವಸ್ಥಾ, ಅಲ್ಲಿ ಹೋಗ್ತೀನಿ ಇಲ್ಲಿ ಬರ್ತೀನಿ, ಅದೆಲ್ಲ ಭ್ರಾಂತಿ. ಎರಡು ಅವಸ್ಥೆಗಳಿವೆ. ಸುಷುಪ್ತಿ ಅನುಭವ ದೃಷ್ಟಿ ಒಂದು, ಜಾಗೃತ ಅನುಭವ ದೃಷ್ಟಿ ಪ್ರಕ್ರಿಯವಾಗಿ ಅಧ್ಯಾರೋಪಿಸಿ ಮಾತಾಡ್ತಾ ಇದ್ದೀವಿ. ಹೋಗುವುದು ಬರುವುದಂದರೆ ಕಾಲದೃಷ್ಟಿ ಆಗ್ತದೆ. ಕಾಲವೇ ಜಾಗೃತ ಅವಸ್ಥೆ. ಅದರಿಂದ ಇಡೀ ಜಾಗ್ರತೆ ಬಿಡ್ತೀವಿ. ಈಗ ಕಾಲವೇ ಬಿಟ್ಟಾಗ ಇನ್ನು ಬರುವುದು ಹೋಗುವುದೇನು? ಅದರಿಂದ ಬರುವುದು ಹೋಗುವುದಲ್ಲ. ಅದನ್ನು ಹೇಗೆ ಪ್ರಶ್ನೆ ಹೇಗೆ ಮಾಡಬೇಕಂದ್ರೆ, ಸುಷುಪ್ತಿ ಬ್ರಹ್ಮ ಅಂದರೆ ತಾನು ಬ್ರಹ್ಮ ಎಂದರ್ಥ. ಸುಷುಪ್ತಿ ಬ್ರಹ್ಮ ಅಂದರೆ ತಾನು ಬ್ರಹ್ಮ. ತಾನು ಅಂದರೆ ತನ್ನ ಸ್ವತಃಸಿದ್ಧ ಸ್ವರೂಪವೇ ಬ್ರಹ್ಮ ಆದರೆ, ತನ್ನ ಸ್ವತಃಸಿದ್ಧ ಸ್ವರೂಪವೇ ಬ್ರಹ್ಮವಾದರೆ ಆ ಬ್ರಹ್ಮಾನುಭವವೇ ನನಗೆ ಇದೆ, ಅದನ್ನೇ ಸುಷುಪ್ತಿ ಎಂದು ಹೇಳಿದ್ದೀವಿ. ನೋಡಿ, ಸುಷುಪ್ತಿಯಲ್ಲಿ ಬ್ರಹ್ಮ ಪಡ್ಕೊಳ್ಳುವುದಿಲ್ಲ, ಬ್ರಹ್ಮಾನುಭವಕ್ಕೆ ಸುಷುಪ್ತಿ ಎಂದು ಹೇಳಿದ್ದೇವೆ. ಈಗ ನೋಡು, ಎಲ್ಲರಿಗೂ ಬ್ರಹ್ಮಾನುಭವ ಇದೆ, ಅದಕ್ಕೆ ಸುಷುಪ್ತಿ ಎಂದು ಹೆಸರಿಟ್ಟಿದ್ದೇವೆ. ಸುಷುಪ್ತಿಯಲ್ಲಿ ಬ್ರಹ್ಮವನ್ನು ಪಡ್ಕೊಳ್ತಾನೆ ಎಂದಲ್ಲ, ಸುಷುಪ್ತಿಯಲ್ಲಿ ಬ್ರಹ್ಮವನ್ನು ಪಡ್ಕೊಳ್ತಾನೆಂದಲ್ಲ, ನೀವು ಬ್ರಹ್ಮವಾಗಿರುವ ನಿಮ್ಮ ಅನುಭವಕ್ಕೆ ಸುಷುಪ್ತಿ ಎಂದು ಹೇಳಿದ್ದೇವೆ. ಹಾಗೆ ನೋಡು, ತಾನು ಬ್ರಹ್ಮವೇ ಆಗಿದ್ದಾನೆ, ಅಲ್ಲಿ ತನಗಿಂತ ಬೇರೆ ಯಾರೂ ಇಲ್ಲ, ತಾನಿದ್ದಾನೆ. ನಿಮ್ಮ ಅನುಭವ ಇದೆಯಲ್ಲ, ಆ ಅನುಭವಕ್ಕೆ ಸುಷುಪ್ತಿ ಎಂದು ಹೆಸರಿಟ್ಟಿದ್ದೇವೆ. ಲೌಕಿಕರು ಇಟ್ಟುಕೊಂಡಿರುವ ಹೆಸರು ಸುಷುಪ್ತಿ. ಸುಷುಪ್ತಿ ಅಂದರೇನು? ಮಲಗಿದ್ದಾನೆ ಎಂದರ್ಥ. ಅಂದರೆ ಮಲಗಿದ್ದಾನೆ ಅಂದರೆ ಅದನ್ನು
ಅಳಿಸಿಬಿಟ್ಟ ಎಂದರ್ಥ. ಅಂದ್ರೇನು? ಈ ಎಚ್ಚರವನ್ನು ತೆಗೆದು ಹಾಕಿದ್ದೇನೆ. ಸುಷುಪ್ತಿಯನ್ನು, ಸುಷುಪ್ತಿ ಅಂದರೆ ತಾನು, ತನ್ನನ್ನು ತಾನು ಹೇಗೆ ಲೌಕಿಕರು ಹೇಳ್ತಾರೆ ನೋಡಿ, ಒಂದನ್ನು ಅಳಿಸಿಬಿಟ್ಟೆ, ಮುಚ್ಚಿಬಿಟ್ಟೆ ಎಂದು. ಸುಷುಪ್ತಿ ಅಂದ್ರೇನು? ಒಂದಕ್ಕೆ ಮಲ್ಕೊಂಡೆ ಅಂದ್ರೇನು? ಒಂದು ಗೊತ್ತಾಗ್ತಾ ಇಲ್ಲ. ಒಂದಕ್ಕೆ ಮುಚ್ಚಿಬಿಟ್ಟೆ, ಅದು ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಾಗ್ತಾ ಇಲ್ಲ? ಎಚ್ಚರ ಗೊತ್ತಾಗ್ತಾ ಇಲ್ಲ, ಕನಸು ಗೊತ್ತಾಗ್ತಾ ಇಲ್ಲ, ಅದು ಸುಷುಪ್ತಿ. ನೋಡಿ, ಲೌಕಿಕರು ಸುಷುಪ್ತಿಯನ್ನು ಎಚ್ಚರ ದೃಷ್ಟಿ ಇಟ್ಕೊಂಡು ಅದು ಎಚ್ಚರ ದೃಷ್ಟಿ ಇಲ್ಲ, ಎಚ್ಚರ ಗೊತ್ತಾಗ್ತಾ ಇಲ್ಲ, ಅದರಿಂದ ಸುಷುಪ್ತಿ ಎಂದು. ನೋಡಿ, ಸುಷುಪ್ತಿಯನ್ನು ಹೇಗೆ ತಿಳ್ಕೊಂಡು ಬಿಟ್ಟರು ಲೌಕಿಕರು. ಲೌಕಿಕರು ಸುಷುಪ್ತಿಯನ್ನು ತಾನೆಂದು ನೋಡ್ತಾ ಇಲ್ಲ. ತಾನು ಎಲ್ಲಿಂದ ಬಂದಿದ್ದೂ ಅಲ್ಲ, ಎಲ್ಲಿಗೆ ಹೋಗುವುದಿಲ್ಲ, ತಾನೇ ತಾನಾಗಿ ಸ್ವತಃ ಸ್ವಯಂ ಆಗಿ ಇರುವಿಕೆಯನ್ನು ಸುಷುಪ್ತಿ ಹೇಳ್ತೀವಿ. ಇದು ಶಾಸ್ತ್ರೀಯ ದೃಷ್ಟಿ. ಸುಷುಪ್ತಿಯನ್ನು ಶಾಸ್ತ್ರವು ಹೇಳಿರುವಂಥ ಅನುಭವ ದೃಷ್ಟಿಯಿಂದ ನೋಡಬೇಕು. ಅದು ಬಿಟ್ಟು ಹೇಗೆ ನೋಡ್ತಾರೆ? ನಾನು ಅಂದರೆ ಎಲ್ಲವೂ ಬಾಗಿಲೆಲ್ಲ ಮುಚ್ಚಿ ಹೋಗಿ ಲೈಟೆಲ್ಲ ಸ್ವಿಚ್ ಆಫ್ ಮಾಡಿದರೆ ಏನಾಗ್ತದೆ? ಎಲ್ಲ ಮುಚ್ಚಿಬಿಟ್ಟಿದ್ದೇವೆ ಅನಿಸುತ್ತದೆ. ಹಾಗೆ ಸುಷುಪ್ತಿ ಎಂದ ಹೆಸರೇ ಸುಪ್ತ ಅಂದರೆ ಮಲ್ಕೊಂಡ ಅಂದರೆ ಯಾವುದಕ್ಕೆ? ಎಚ್ಚರ ಅನುಭವಗಳಿಗೆ ಮಲ್ಕೊಂಡಿದ್ದೇನೆ ಅಂದರೆ ಮುಚ್ಚಿಬಿಟ್ಟೆ ಎಂದರ್ಥ. ಅಂದರೆ ಎಚ್ಚರವಿದೆ ಎಂದು ಒಪ್ಪಿಕೊಂಡು ಅದನ್ನು ಮುಚ್ಚಿಬಿಟ್ಟೆ ಎಂದು ಅನಿಸುತ್ತಾ ಇದೆ. ಸುಷುಪ್ತಿಯನ್ನು ಹಾಗೆ ಅರ್ಥ ಮಾಡ್ತಾರೆ ನೋಡಿ. ಎಚ್ಚರವನ್ನು ಮುಚ್ಚಿಬಿಟ್ಟೆ, ಕನಸನ್ನು ಮುಗಿಸಿಬಿಟ್ಟೆ, ಅದೇ ಸುಷುಪ್ತಿ ಎಂದು. ಅಂದರೆ ಎಚ್ಚರ ದೃಷ್ಟಿಯಿಂದ, ಕನಸಿನ ದೃಷ್ಟಿಯಿಂದ ಹೇಳ್ಕೊಡ್ತಾ ಇದ್ದಾರೆ. ಅದು ಲೌಕಿಕರ ದೃಷ್ಟಿ ಆಗ್ತದೆ. ಶಾಸ್ತ್ರ ದೃಷ್ಟಿ, ವೇದಾಂತ ದೃಷ್ಟಿ ಯಾವುದೋ ಮುಚ್ಚಿರುವುದರಿಂದ ಸುಷುಪ್ತಿ ಬಂದಿದೆ ಎಂದು ಹೇಳಲಿಲ್ಲ. ಎಚ್ಚರವನ್ನು ಮುಚ್ಚಿಬಿಡುವುದರಿಂದ ಸುಷುಪ್ತಿ ಬಂದಿದೆ. ಯಾವುದೂ ಮುಚ್ಚಲಿಲ್ಲ, ಯಾವುದೂ ತೆಗೆಯದಿಲ್ಲ. ಇನ್ನೊಂದು ಎನ್ನುವುದೇ ಇಲ್ಲ, ಇನ್ನೊಂದು ಅವಸ್ಥೆನೇ ಇಲ್ಲ. ತಾನೇ ತಾನಂದರೆ ವ್ಯಕ್ತಿ ಅಲ್ಲ. ತಾನು ವ್ಯಕ್ತಿಯಾಗಿದ್ದರೆ ಇನ್ನೊಬ್ಬರಿರುತ್ತಾರೆ. ಇನ್ನೊಬ್ಬರೂ ಇಲ್ಲ, ಇನ್ನೊಬ್ಬರನ್ನು ನೋಡುವ ನಾನಿಲ್ಲ. ಅದು ನೋಡಿ, ಇನ್ನೊಬ್ಬರನ್ನು ನೋಡುವ ನಾನೆಂಬ ವ್ಯಕ್ತಿತ್ವವಿಲ್ಲ. ವ್ಯಕ್ತಿಗೆ ನಾನು ಇನ್ನೊಬ್ಬರು ಎಂದು ಅನಿಸುತ್ತದೆ. ದ್ವೈತ ಅನಿಸುವುದು ಯಾರು? ನನಗೆ ವ್ಯಕ್ತಿತ್ವ ಬುದ್ಧಿ ಇದ್ದರೆ ನಾನು ಇನ್ನೊಬ್ಬರು ಅನಿಸುತ್ತದೆ, ನಾನು ಮಿಕ್ಕ ಜನರು ಅನಿಸುತ್ತದೆ. ಆ ಬುದ್ಧಿ ಜಾಗ್ರತ್ತು. ನಾನು ಮಿಕ್ಕ ಜನರು ಎಂಬ ಅನಿಸಿಕೆಯೇ ಜಾಗ್ರತ್ತು, ಆ ಬುದ್ಧಿ ಜಾಗ್ರತ್ತು ಅಷ್ಟೇ. ನಾನು ಮಿಕ್ಕ ಜನರೆಂಬ ಈ ದ್ವೈತ ಬುದ್ಧಿ ಇಲ್ಲದ ಅನುಭವವೇ ಸುಷುಪ್ತಿ ಅಷ್ಟೇ. ಸುಷುಪ್ತಿ ಎಂದಿಗೂ ಇದೆ. ಸುಷುಪ್ತಿ ಒಂದು ಕಡೆಯಿಂದ ಬಂದಿದೆ ಎಂದು ಅನಿಸಲ್ಲ. ಸುಷುಪ್ತಿ ಅನುಭವಕ್ಕೆ ಎಲ್ಲೋ ಒಂದು ಕಡೆಯಿಂದ, ಎಲ್ಲೋ ಒಂದು ಕಡೆ ಅಂದರೆ ಮತ್ತೆ ದ್ವೈತ ಆಯಿತು. ಆ ಎಲ್ಲೋ ಒಂದು ಕಡೆ ಎನ್ನುವುದು ಊಹಿಸುವುದೇ ದ್ವೈತ. ಸುಷುಪ್ತಿಗಿಂತ ಬೇರೆ ಸುಷುಪ್ತಿ ಅನುಭವಕ್ಕೆ ಸುಷುಪ್ತಿಗಿಂತ ಬೇರೆ ಇನ್ನೊಂದು ಅವಸ್ಥೆ ಇದೆ ಅನಿಸುತ್ತದೆ. ಸುಷುಪ್ತಿ ಅನುಭವಕ್ಕೆ ಇದಕ್ಕಿಂತ ಇನ್ನೊಂದು ಬೇರೆ ಇದೆ ಎಂದು ಅನಿಸುತ್ತದೆ. ಇನ್ನೊಂದು ಅವಸ್ಥೆ ಇದೆ, ಅದು ಬಿಟ್ಟು ಇಲ್ಲಿಗೆ ಬಂದೆ ಅನಿಸುತ್ತದೆ. ಇನ್ನೊಂದು ಅವಸ್ಥೆ ಇಲ್ಲ, ಅದು ಬಿಡುವುದೂ ಇಲ್ಲ, ಇಲ್ಲಿಗೆ ಬರುವುದೂ ಇಲ್ಲ. ನೋಡಿ, ಇನ್ನೊಂದು ಅವಸ್ಥೆ ಇಲ್ಲ, ಅದನ್ನು ಬಿಟ್ಟಿದ್ದೇನೆ ಎಂಬುದಿಲ್ಲ, ಅಲ್ಲಿಂದ ಬಂದೆ ಎಂಬುದಿಲ್ಲ. ನಾನು ಎಂದಿಗೂ ಇದ್ದೇನೆ ಅಷ್ಟೇ. ಅದು ಸುಷುಪ್ತಿ. ನಾನು ಮೊದಲಿನಿಂದ ಇದ್ದೇನೆ, ಈಗ ಇದ್ದೇನೆ, ಎಂದಿಗೂ ಇರ್ತೀನಿ, ಇರುವುದೇ ಇದೇ ನನ್ನ ಸ್ವರೂಪ. ಇದು ಸಹಜವಾಗಿದೆ. ಅಪ್ರಯತ್ನವಾಗಿ ಸಹಜವಾಗಿ ತಾನಿರುವುದೇ ಸುಷುಪ್ತಿ. ಹಾಗೆ ನೋಡಿ. ಆದ್ದರಿಂದ ಸುಷುಪ್ತಿಗೆ ಜಾಗ್ರತ್ತೂ ಇಲ್ಲ, ಅದನ್ನು ಬಿಟ್ಟು ಬರುವುದೂ ಇಲ್ಲ, ಎರಡನೇದೇ ಇಲ್ಲ. ಎರಡನೇದಿಲ್ಲ ಅಂದ್ರೇನು? ಇನ್ನೊಂದಿದೆ, ಇನ್ನೊಂದು ಬಿಟ್ಟು ಬಂದೆ, ಈ ಮಾತಿಲ್ಲ ಎಂದರ್ಥ. ಎರಡನೇದು ಇಲ್ಲ, ಅದನ್ನು ಬಿಟ್ಟು ಬರುವುದೂ ಇಲ್ಲ. ಮತ್ತೆ ಏನು? ಇರುವುದೇ ಹೀಗೆ ಸ್ವತಃ ಸಿದ್ಧ. ಅದು ನೋಡಿ, ಹಾಗೆ ನೋಡಬೇಕು. ಇನ್ನೊಂದು ಬಿಟ್ಟು ಬಂದೆ ಅಂದರೆ ಬಿಡುವುದಿಲ್ಲ, ಬರುವುದಿಲ್ಲ, ತಾನೇ ತಾನು ಇರುವುದೇ ಸ್ವತಃ ಸಿದ್ಧ ಬ್ರಹ್ಮ. ಹಾಗೆ ನೋಡಿ, ಅದು ಸ್ವತಃ ಸಿದ್ಧ. ಆದ್ದರಿಂದ ಆ ಸ್ವರೂಪವು ಎಂದಿಗೂ ಇದೆ. ಏನಪ್ಪ? ಕಾಲರಹಿತವು ಎಂದಿಗೂ ಇದೆ ಎಂದು ಹೇಳಬೇಕಾ? ಕಾಲರಹಿತ ಅಂದರೆ ಯಾವಾಗ ಇದೆ ಯಾವಾಗ ಇಲ್ಲ ಎಂದು ಹೇಳೋಕ್ಕಾಗಲ್ಲ. ಇರುವಿಕೆಗೆ ಕಾಲರಹಿತ ಎಂದು ಹೇಳಿದ್ದೀವಿ. ಅದರಿಂದ ಸುಷುಪ್ತಿ ಅಂದರೆ ಇರುವೆ, ಸುಷುಪ್ತಿ ಅಂದರೆ ಅರಿವೆ, ಅದು ಕಾಲರಹಿತ. ಕಾಲ ಅಂದರೆ ಯಾವಾಗ ಎಂಬ ಪ್ರಶ್ನೆ ಇಲ್ಲ, ಯಾವಾಗ ಎಂದು ಪ್ರಶ್ನೆ ಇಲ್ಲ, ಇದೋ ಇಲ್ಲವೋ ಎಂಬ ಪ್ರಶ್ನೆ ಇಲ್ಲ. ಯಾವಾಗ ಅಂದರೆ ಕಾಲ ಆಯಿತು, ಇದೋ ಇಲ್ಲವೋ ಅಂದರೆ ಮತ್ತೆ ಬಾಹ್ಯ ದೃಷ್ಟಿ ಆಯಿತು. ಯಾವಾಗ ಎಂಬುದಿಲ್ಲ, ಇದೋ ಇಲ್ಲವೋ ಎಂಬ ಪ್ರಶ್ನೆ ಇಲ್ಲ, ಏಕೆಂದರೆ ಸ್ವತಃ ಸಿದ್ಧ. ಅದು
ಈ ಸ್ವತಃ ಸಿದ್ಧ ಸ್ವರೂಪವನ್ನು ಸ್ವಾಭಾವಿಕ ಅದ್ವಿತೀಯ ಎಂದು ಹೇಳಿದ್ದೇವೆ. ಸುಷುಪ್ತಿಯಲ್ಲಿ ಸ್ವಾಭಾವಿಕ ಅದ್ವೈತ ಇದೆ ಅಂದರೆ ಸುಷುಪ್ತಿಯಲ್ಲಿ ಸ್ವಾಭಾವಿಕ ಅದ್ವೈತ ಇದೆ ಎನ್ನುವುದು ಅದು ಹೇಳುವ ಬಗೆ. ಅದಕ್ಕಿಂತ ಸ್ವಾಭಾವಿಕ ಅದ್ವೈತವನ್ನೇ ಸುಷುಪ್ತಿ ಹೇಳ್ತಾ ಇದ್ದೀವಿ. ಹಾಗೆ ನೋಡಿ, ಸುಷುಪ್ತಿಯಲ್ಲಿ ಸ್ವಾಭಾವಿಕ ಅದ್ವೈತ ಅಲ್ಲ, ಸ್ವಾಭಾವಿಕ ಅದ್ವೈತವನ್ನೇ ಸುಷುಪ್ತಿ ಹೇಳ್ತಾ ಇದ್ದೀವಿ. ಹಾಗೆ ನೋಡಿ, ಸ್ವಾಭಾವಿಕ ಅದ್ವೈತ ಇದ್ದೇ ಇದೆ, ಯಾರೂ ಹೇಳಿಕೊಟ್ಟಿದ್ದಲ್ಲ, ನಾನು ಎಲ್ಲಿಂದಲೋ ಬಂದು ಪಡ್ಕೊಂಡಿದ್ದಲ್ಲ, ತಾನಿರುವುದೇ ಅದು, ತಾನೇ ತಾನು, ತಾನೇ ಅದು. ನಾನು ಎಲ್ಲಿಂದಲೂ ಬಂದಿಲ್ಲ. ಒಬ್ಬನೇ ಹೇಳ್ತಾನೆ, ನೀನು ಯಾರಪ್ಪ ಅಂದರೆ ನಾನು ಮನುಷ್ಯ ಎಂದೆ. ಏನು ಬಿಟ್ಟು ಮನುಷ್ಯರಾಗಿದ್ದೀರಿ? ಎಲ್ಲಿಂದ ಬಂದು ಅಂದರೆ ಮೊದಲು ನೀವೇನೋ ನಾಯಿ ಇದ್ದೀರಾ ಏನು? ನಾಯಿಯೋ ಕತ್ತೆನೋ ಇದ್ದರೆ ಅದು ಬಿಟ್ಟು ಮನುಷ್ಯನಾಗಿದ್ದೆ. ಏನು ಬಿಟ್ಟು ಬಂದು ಎಲ್ಲಿಂದ ಬಂದು ಮನುಷ್ಯರಾಗಿದ್ದೀರಿ ಅಂದರೆ ಅವ್ರ ಕೋಪ ಬರುತ್ತದೆ. ಏನು ಅಂದ್ಕೊಂಡಿದ್ಯಪ್ಪ? ನಾನು ಕತ್ತೆ ಅಂದ್ಕೊಂಡಿದ್ಯಾ, ನಾಯಿ ಅಂದ್ಕೊಂಡಿದ್ದೀವ? ನಾಯಿ ಬಿಟ್ಟು ಮನುಷ್ಯನಾಗಿದ್ದೆ ಅಂತ. ನಾನು ಇರುವುದೇ ಮನುಷ್ಯ, ನಾನು ಎಲ್ಲೋ ಬಿಟ್ಟು ಇಲ್ಲಿಗೆ ಬಂದಿಲ್ಲ, ಮನುಷ್ಯನಾಗಿ ಬಂದಿಲ್ಲ, ನಾನು ಮನುಷ್ಯನಾಗಿರುವುದೇ ನಾನು ಲೌಕಿಕ ದೃಷ್ಟಿಯ ಹೇಳ್ತಾ ಇದ್ದೀನಿ. ಉದಾಹರಣೆ, ನಾನು ಇರುವುದೇ ಹೀಗೆ, ಇಲ್ಲೆಲ್ಲೋ ಬರೋದೇನು? ಹಾಗೆ ಇದೇ ನಾನು ಇರುವುದೇ ಹೀಗೆ, ತಾನೇ ತಾನು ಸ್ವತಃ ಸಿದ್ಧ. ನಾನು ಎಲ್ಲಿಂದಲೋ ಬಿಟ್ಟು ಬಂದಿದ್ದೇನೆ ಎಂಬುದಲ್ಲ. ಅದು ನೋಡಿ ಸುಷುಪ್ತಿ. ಇದು ನೋಡಿದ್ದರೆ ಸ್ವಾಭಾವಿಕ. ಈ ಭಾಷ್ಯವಾಕ್ಯ ನಿಮಗೆ ಅರ್ಥವಾಗಬೇಕೆಂದು ನಾನು ಇಷ್ಟೆಲ್ಲ ಹೇಳಬೇಕಾಗ್ತಾ ಇದೆ. ಭಾಷ್ಯವಾಕ್ಯ ಏನಿದೆ? ಸ್ವಾಭಾವಿಕ್ಯಾಂ ಸತ್ಯಸಿ ಸುಷುಪ್ತಿ ಸಮಾಧ್ಯಾದವಪಿ ಸತ್ಯಾಂ ಸ್ವಾಭಾವಿಕ್ಯಾಂ ಅವಿಭಾಗ ಪ್ರಾಪ್ತೌ. ಸ್ವಾಭಾವಿಕವಾದ ಅದ್ವಿತೀಯವಿದೆ, ಸ್ವಾಭಾವಿಕವಾಗಿದೆ, ಸಹಜವಾಗಿದೆ. ನೀವು ಸಹಜವಾಗಿದೆ ಅಂದರೆ ಪ್ರಯತ್ನದಿಂದ ನೀವು ಅದ್ವಿತೀಯರಾಗಲಿಲ್ಲ. ಪ್ರಯತ್ನ ಮಾಡುವುದಕ್ಕೆ ನೀನು ಜೀವನೇ ಅಲ್ಲ. ಆ ನಿಮ್ಮ ಅದ್ವಿತೀಯ ಅನುಭವಕ್ಕಿಂತ ಬೇರೆ ಎಚ್ಚರ ಎಂಬುದಿಲ್ಲ, ಅಲ್ಲಿಂದ ಇಲ್ಲಿಗೆ ಬರುವುದೂ ಇಲ್ಲ. ಅಂದರೆ ಸುಷುಪ್ತಿ ನಾನು ಬಿಟ್ಟು ಹೋಗಲೇ ಇಲ್ಲ. ಎಲ್ಲಿಯಾದರೂ ಹೋದರೆ ಅಲ್ಲಿಂದ ಇಲ್ಲಿಗೆ ಬರ್ತೀವ? ಸುಷುಪ್ತಿಯನ್ನು ಬಿಟ್ಟು ಇಲ್ಲೊಂದಕ್ಕೂ ಹೋದರೆ ಅಲ್ಲವೇ ಅಲ್ಲಿಂದ ಎಲ್ಲಿಗೆ ಬರುವುದು? ಇನ್ನೊಂದೇ ಇಲ್ಲ, ನಾನು ಎಲ್ಲಿಗೆ ಹೋಗುವುದು? ಎಚ್ಚರಕ್ಕೆ ಎಚ್ಚರ ಅಂದರೆ ಏನು? ಎಲ್ಲಿದೆ? ಯಾರಿಗಿದೆ? ಸುಷುಪ್ತಿ ಅನುಭವಕ್ಕೆ ಎಚ್ಚರ ಇದೆಯಾ? మరి ಇಲ್ಲವೇ ಇಲ್ಲವಲ್ಲ, ಇರುವುದೆಲ್ಲ ತಾನೇ. ಹಾಗೆ ನೋಡಿ, ಸುಷುಪ್ತಿ ಅನುಭವಕ್ಕೆ ಎಚ್ಚರ ಎಂಬುದೇ ಇಲ್ಲ. ನೀವು ಎಚ್ಚರದಲ್ಲಿದ್ದು ಎಚ್ಚರ ಮಾತಾಡ್ತೀರಿ. ಸುಷುಪ್ತಿ ಅನುಭವಕ್ಕೆ ಎಚ್ಚರ ಇದೆಯಾ? ಎಚ್ಚರ ಎಂಬುದೇ ಇಲ್ಲ, ಯಾರೂ ಇಲ್ಲ. ಅದನ್ನು ಬಿಟ್ಟು ಇಲ್ಲಿಗೆ ಬಂದೆ ಎಂಬುದು ಅದೂ ಇಲ್ಲ. ತಾನೇ ತಾನು ಸ್ವತಃ ಸಿದ್ಧ. ಹಾಗೆ ಈ ಸ್ವತಃ ಸಿದ್ಧವನ್ನೇ ಹೇಳ್ತಾ ಇದ್ದಾರೆ. ಸುಷುಪ್ತಿ ಸಮಾಧಿಗಳಲ್ಲಿ ತಾನೇ ತಾನು ಅದ್ವೈತೀಯವಾಗಿ ಸಹಜವಾಗಿ ಅದ್ವಿತೀಯವಾಗಿದ್ದಾನೆ. ಸುಷುಪ್ತಿ ಅನುಭವ ದೃಷ್ಟಿಗೆ ಸಹಜವಾಗಿ ಅದ್ವಿತೀಯನಾಗಿದ್ದರೂ, ಸಹಜವಾಗಿ ಬ್ರಹ್ಮವೇ ಆಗಿದ್ದರೂ, ನಾನು ಎಚ್ಚರ ದೃಷ್ಟಿ ತಗೊಂಡು ಹೋದರಿಂದ ಅಯ್ಯೋ ನಾನು ಬ್ರಹ್ಮನಲ್ಲ ಅನಿಸುತ್ತಾ ಇದೆ. ಅಂದರೆ ಬ್ರಹ್ಮನಲ್ಲ ಅನಿಸುವುದು ಸುಷುಪ್ತಿ ದೃಷ್ಟಿ ಬಿಟ್ಟೇ ಅನಿಸುವುದೇ ಅಧ್ಯಾಸ. ಯಾರೂ ಬಿಡುವುದಿಲ್ಲ. ಸುಷುಪ್ತೇ ಇದ್ದಿ ನೀನು, ಈಗಲೂ ಸುಷುಪ್ತೇ ಇದ್ದಿ. ನಾನು ಸುಷುಪ್ತಿಯಲ್ಲಿ ಇಲ್ಲವಲ್ಲ, ನಾನು ಇನ್ನೆಲ್ಲಿಗೋ ಬಂದೆ ಎಂದು ಅನಿಸಿದ್ದರೆ ಆ ಅನಿಸಿಕೆನೇ ಎಚ್ಚರ. ನಾನು ಸುಷುಪ್ತಿಯಲ್ಲಿಲ್ಲ ಅಂದರೆ ಅದ್ವಿತೀಯನಲ್ಲ, ನಾನು ಬ್ರಹ್ಮನಲ್ಲ. మరి ಬ್ರಹ್ಮ ಯಾರು? ನೀನೇ ಬ್ರಹ್ಮ, ನೀನು ಬಿಟ್ಟು ಯಾರೂ ಇಲ್ಲ, ಅದೇ ಬ್ರಹ್ಮ. ಆ ಬ್ರಹ್ಮತ್ವವು ನನಗೆ ಅನಿಸುತ್ತಾ ಇಲ್ಲ. ನಾನೇ ಬ್ರಹ್ಮ, ನನಗೆ ಬಿಟ್ಟು ಯಾವುದೂ ಇಲ್ಲ ಅನಿಸುತ್ತಾ ಇಲ್ಲ. ನಾನೊಬ್ಬನಿದ್ದೇನೆ, ನನಗಿಂತ ಬೇರೆ ಪ್ರಪಂಚ ಇದೆ, ನಾನು ಈಗ ಅದ್ವಿತೀಯನಲ್ಲ ಅನಿಸುತ್ತಾ ಇದೆ. ನಾನು ಅದ್ವಿತೀಯ ಬ್ರಹ್ಮನಲ್ಲ ಅನಿಸುವುದೇ ಜಾಗೃತಾವಸ್ಥಾ. ಅಂದರೆ ನೋಡಿ, ಜಾಗೃತಾವಸ್ಥೆಗೆ ಬಂದ ನಂತರ ಅಜ್ಞಾನವಿದೆಯೋ ಅಥವಾ ಅಜ್ಞಾನದಿಂದ ಜಾಗೃತಕ್ಕೆ ಬಂದಿದ್ದೀರೋ? ಅಂದರೆ ಅಧ್ಯಾಸದಿಂದ ಜಾಗೃತಕ್ಕೆ ಬಂದಿದ್ದೀರಾ? ಜಾಗೃತ ದೃಷ್ಟಿಯನ್ನು ನೋಡುವುದೇ ಅಧ್ಯಾಸವ? ಇದೆಲ್ಲ ಸುಮ್ಮನೆ ಹೇಳುವ ಬಗೆ, ಎರಡಕ್ಕೆ ಒಂದೇ ಅರ್ಥ. ಜಾಗೃತ ದೃಷ್ಟಿ ಎಂಬುದು ಅಧ್ಯಾಸ ಎಂಬುದು ಒಂದೇ, ಜೀವಭಾವ. ಜಾಗೃತ ದೃಷ್ಟಿ, ಅಧ್ಯಾಸ, ಜೀವಭಾವ, ಮೂರಕ್ಕೊಂದೇ ಅರ್ಥ. ಜೀವಭಾವ ಇದೆ ಅಂದರೆ ಜಾಗೃತನ್ನು ನೋಡ್ತಾ ಇದ್ದೀನಿ, ಜಾಗೃತ ಇದೆ ಅಂದರೆ ಅಧ್ಯಾಸ ಇದೆ ಎಂದು ಅರ್ಥ. ನೋಡಿ, ಅಧ್ಯಾಸ ಅಂದರೆ ಜಾಗೃತ ದೃಷ್ಟಿ, ಜಾಗೃತ ದೃಷ್ಟಿ ಅಂದರೆ ಜೀವಭಾವ. ಆದ್ದರಿಂದ ಈ ತಪ್ಪು ತಿಳುವಳಿಕೆಯಿಂದ, ಅಂದರೆ ನಾನು ಸುಷುಪ್ತಿ ಎಂಬುದು ತನ್ನನ್ನು ತಾನು ನೋಡ್ಕೊಳ್ತಾ ಇಲ್ಲ,
ತನ್ನನ್ನು ತಾನು ಸುಷುಪ್ತಿಯನ್ನು ಮುಚ್ಚಿದ್ದನಂತೆ ಮುಚ್ಚಿ, ನಿಜವಾಗಿ ಮುಚ್ಚಿಲ್ಲ, ಮುಚ್ಚಿದ್ದಂತೆ ಅನಿಸುತ್ತದೆ ಅಂದರೆ ನಾನು ಬ್ರಹ್ಮನಲ್ಲ ಅನಿಸುತ್ತದೆ. ಅದೇ ಮುಚ್ಚುವುದಂದರೆ ಏನೂ ಇಲ್ಲ. ನಾನೊಬ್ಬ ವ್ಯಕ್ತಿಯಾಗಿದ್ದೇನೆ, ನಾನು ಸುಷುಪ್ತಿ ಅಥವಾ ಅದ್ವಿತೀಯನಲ್ಲ ಎಂದು ಅನಿಸಿಕೆ ಇದೆಲ್ಲ ಅದೇ ಮುಚ್ಚುವುದು. ಆ ಅನಿಸಿಕೆನೇ ಎಚ್ಚರಕ್ಕೆ ಬರುವುದು ಏನಿಲ್ಲ. ಆ ಅನಿಸಿಕೆ ಇದೆ, ಅದಕ್ಕೆ ಎಚ್ಚರಕ್ಕೂ ಬಂದಿದ್ದೇನೆ ಎಂಬುದಾಗಿ ಹೇಳ್ತೀವಿ. ಎಚ್ಚರ ಇದೆ, ಅದಕ್ಕೆ ಬಂದಿದ್ದೇನೆ, ಈ ಎರಡು ಕಲ್ಪನೆಗಳು. ಎಚ್ಚರದಲ್ಲಿ ಇದ್ದುಕೊಂಡೇ ನಾನು ಬಂದಿದ್ದೆ ಅನಿಸುತ್ತದೆ. ಅಂದರೆ ನಾನು ಸುಷುಪ್ತಿಯಲ್ಲಿರುವಂಥ ಅದ್ವಿತೀಯವನ್ನು ಕಲ್ಕೊಂಡೆ, ನನಗೆ ಅದ್ವಿತೀಯವಿಲ್ಲ ಎಂದು ಅನಿಸುತ್ತದೆ ಅಲ್ಲ, ಅದೇ ಜಾಗೃತ. ನನಗೆ ಸುಷುಪ್ತಿ ಇಲ್ಲ, ಅದ್ವೈತವನ್ನು, ಬ್ರಹ್ಮವನ್ನು ಅಥವಾ ಸುಷುಪ್ತಿಯನ್ನು ಕಲ್ಕೊಂಡೆ, ಈಗ ನಾನು ದ್ವೈತದಲ್ಲಿದ್ದೇನೆ, ನಾನು ಇನ್ನೊಂದು, ಈ ಅನಿಸಿಕೆ ಇದೆಲ್ಲ, ಇದು ದ್ವೈತ. ಅಂದರೆ ಜೀವಭಾವವೇ ದ್ವೈತ, ಜಾಗೃತ ಅವಸ್ಥವೇ ದ್ವೈತ. ಜಾಗೃತ ಅವಸ್ಥಾ, ದ್ವೈತ ಭಾವ ಇವೆಲ್ಲವೂ ದ್ವೈತವೇ. ಬಂದಿದ್ದೇನೆ, ಅಧ್ಯಾಸ, ಬಂದಿದ್ದೇನೆ ಅನಿಸುವುದು, ಅಧ್ಯಾಸ ಅನಿಸುವುದು ಅದೇ. ಅಧ್ಯಾಸ ಅಂದರೆ ಏನು? ನಾನು ಸಹಜ ಸ್ಥಿತಿಯಲ್ಲಿಲ್ಲ, ಅದನ್ನು ಕಲ್ಕೊಂಡು ಎಲ್ಲಿಗೋ ಬಂದೆ, ಅದೇ ಅಧ್ಯಾಸ. ಬಂದೆ ಎಂದು ಅನಿಸುತ್ತಾ ಇದೆ, ಯಾರೂ ಬಂದಿಲ್ಲ ಇರೋದು, ನೀವು ಬ್ರಹ್ಮನೇ ಆಗಿದ್ದೀವಿ, ನೀವು ಬಂದೇ ಇಲ್ಲ. ನೀವು ಜೀವಭಾವಕ್ಕೆ ಬಂದಿಲ್ಲ, ಈಗಲೂ ಬ್ರಹ್ಮವೇ ಆಗಿದ್ದಿ. ಏಕೆಂದರೆ ಸುಷುಪ್ತಿ ಸ್ವರೂಪ ಎಲ್ಲಿ ಹೋಗಲ್ಲ, ಅಲ್ಲೇ ಇದೆ. ಆ ಅದ್ವೈತವು ಎಂದಿಗೂ ಇದೆ. ಅದರಿಂದ ಅದನ್ನು ಬಿಟ್ಟೆ, ಕಲ್ಕೊಂಡೆ, ಸುಷುಪ್ತಿಯನ್ನು ಕಲ್ಕೊಂಡು ಎಲ್ಲೋ ಬಂದುಬಿಟ್ಟೆ, ನಾನು ಏನೋ ಆಗಿಬಿಟ್ಟೆ, ನಾನು ಎಚ್ಚರ. ಈಗ ಇದು ಭ್ರಾಂತಿ, ಇದು ಅಧ್ಯಾಸ. ಇದೇ ಅಧ್ಯಾಸ, ಇದೇ ಭ್ರಾಂತಿ. ಈ ಅಧ್ಯಾಸ ದೃಷ್ಟ್ಯ ನೋಡಿ ಏನು ಹೇಳ್ತಾರೆ, ಸ್ವಾಭಾವಿಕ್ಯಾಂ ಅವಿಭಾಗ ಪ್ರಾಪ್ತವು ಮಿಥ್ಯಾಜ್ಞಾನಸ್ಯ ಅನಪೋದಿತತ್ವಾತ್. ಅಂದರೆ ನಾವು ಇನ್ನೂ ಮಿಥ್ಯಾಜ್ಞಾನದಲ್ಲಿ, ಅಧ್ಯಾಸದಲ್ಲಿ, ತಪ್ಪು ತಿಳುವಳಿಕೆಯಲ್ಲಿರುವುದರಿಂದ, ಅಂದರೆ ಎಚ್ಚರದಲ್ಲಿರುವುದರಿಂದ, ಎಚ್ಚರದಲ್ಲಿದ್ದೇನೆ ಅನಿಸುವುದರಿಂದ, ಅಧ್ಯಾಸದಲ್ಲಿದ್ದೇನೆ, ಜೀವಭಾವದಲ್ಲಿದ್ದೇನೆ ಅನಿಸುವುದರಿಂದ ಏನಾಗ್ತದೆ, ನಾನು ಬ್ರಹ್ಮವಾಗಿದ್ದರೂ ಬ್ರಹ್ಮವನ್ನು ಬಿಟ್ಟು ಇಲ್ಲಿಗೂ ಬಂದೆ ಅಂದರೆ ಇದು ಹೇಳುವ ಬಗೆ. ಯಾರೂ ಬಿಟ್ಟಿಲ್ಲ, ಯಾರೂ ಬಂದಿಲ್ಲ. ಆ ಸುಷುಪ್ತಿ ಅನುಭವ, ಅದ್ವೈತ ಅನುಭವ ಅನಿಸುತ್ತಾ ಇಲ್ಲ, ಅದರಿಂದ ಬಿಟ್ಟೆ ಎಂದು ಹೇಳುವುದಷ್ಟೇ. ಬಿಟ್ಟೆ, ಏಕೆಂದರೆ ಅದು ಸ್ವತಃಸಿದ್ಧ ಬ್ರಹ್ಮವನ್ನು ಯಾರು ಬಿಡೋಕ್ಕಾಗ್ತದಪ್ಪ? ಸ್ವತಃಸಿದ್ಧ ಅಂದರೆ ಬಿಡೋಕ್ಕಾಗಲ್ಲ ಎಂದರ್ಥ. ಆದರೆ ತಪ್ಪು ತಿಳುವಳಿಕೆ ಏನು ಮಾಡ್ತದೆ, ಸ್ವತಃಸಿದ್ಧವಲ್ಲ, ನಾನು ಏನೋ ಎಚ್ಚರದಲ್ಲಿದ್ದೇನೆ, ಸ್ವತಃಸಿದ್ಧ ಅದ್ವೈತವನ್ನು ಕಲ್ಕೊಂಡೆ, ಈಗ ನಾನು ಎಚ್ಚರದಲ್ಲಿದ್ದೇನೆ ಅನಿಸುತ್ತಾ ಇದೆ. ಈ ಅನಿಸಿಕೆಯೇ ಭ್ರಾಂತಿ, ಇದೇ ಅಧ್ಯಾಸ, ಇದೇ ತಪ್ಪು ತಿಳುವಳಿಕೆ. ಇದು ನೋಡಿ, ಮಿಥ್ಯಾಜ್ಞಾನಸ್ಯ ಅನಪೋದಿತತ್ವಾತ್. ಈ ಮಿಥ್ಯಾಜ್ಞಾನ ಇನ್ನೂ ತೊಲಗಲಿಲ್ಲ, ಜ್ಞಾನವನ್ನು ಇನ್ನೂ ತೊಲಗಿಸಲಿಲ್ಲ. ಮಿಥ್ಯಾಜ್ಞಾನವನ್ನು ತೊಲಗಿಸಲಿಲ್ಲ ಅಂದ್ರೇನು? ಈ ಎಚ್ಚರ ದೃಷ್ಟಿಯಲ್ಲಿದ್ದೇನೆ, ಎಚ್ಚರ ದೃಷ್ಟಿ ಬಿಟ್ಟಿಲ್ಲ ಎಂದರ್ಥ. ಅಂದರೆ ಎಚ್ಚರ ದೃಷ್ಟಿಯಿಂದಲೇ ಸುಷುಪ್ತಿಗೆ ಬರ್ತಾ ಇದ್ದೀನಿ ಅನ್ನುವುದೇ ಎಚ್ಚರ ದೃಷ್ಟಿ. ನಾವು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂದರೆ ಯಾರು? ಎಚ್ಚರ ವ್ಯಕ್ತಿ. ಇಲ್ಲಿಂದ ಹೋಗ್ತಾ ಇದ್ದೀನಿ, ಮತ್ತೆ ಇಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ ನೀವು ಎಚ್ಚರದಲ್ಲಿ ಇದ್ದುಕೊಂಡೇ ಮಾತಾಡ್ತಾ ಇದ್ದೀವಿ. ಆ ಎಚ್ಚರ ದೃಷ್ಟಿಯಲ್ಲಿದ್ದು ಮಾತಾಡ್ತಾ ಇದ್ದೀವಲ್ಲ, ಆ ದೃಷ್ಟಿ ಬಿಟ್ಟು ಇದ್ದೇ ಇರುವುದೇ ಸುಷುಪ್ತಿ. ನೋಡಿ, ಈಗ ಅರ್ಥವಾಯ್ತಾ? ನಾನು ಎಚ್ಚರ ದೃಷ್ಟಿಯಲ್ಲಿದ್ದಾಗಲೇ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಅನಿಸುತ್ತದೆ. ಇಲ್ಲಿಂದ ಎನ್ನುವುದಿಲ್ಲ, ಬರ್ತೀನಿ ಹೋಗ್ತೀನಿ ಇಲ್ಲ, ಎಚ್ಚರ ಎಂಬುದೇ ಇಲ್ಲ, ಇರುವುದೇ ತಾನು. ಆ ಸುಷುಪ್ತಿ ಸ್ವರೂಪದಲ್ಲಿ ಎಂದಿಗೂ ಅದ್ವೈತವೇ ಆಗಿದ್ದರೂ ಅದನ್ನು ಕಲ್ಕೊಂಡಂತೆ ಅನಿಸುತ್ತದೆ, ಏಕೆಂದರೆ ಎಚ್ಚರ ದೃಷ್ಟಿಗೆ. ಅದೇ ಅಧ್ಯಾಸ, ಅದೇ ಸ್ವಾಭಾವಿಕ. ಈ ಸ್ವಾಭಾವಿಕ ಜೀವಭಾವದಿಂದ, ಸ್ವಾಭಾವಿಕ ಅಧ್ಯಾಸದಿಂದ ಏನನಿಸುತ್ತದೆ, ಮತ್ತೆ ಎಚ್ಚರಕ್ಕೂ ಬಂದು ನಾನು ಸುಷುಪ್ತಿಯನ್ನು ಕಲ್ಕೊಂಡೆ. ಏನಪ್ಪ, ಸುಷುಪ್ತಿಯನ್ನು ಕಲ್ಕೊಳ್ಳುವುದೆನ್ನುವುದು ಒಂದು ಕಾಲದಲ್ಲಿ ಆಗುವ ಘಟನೆ ಅಲ್ಲ. ಸುಷುಪ್ತಿಯನ್ನು, ಬ್ರಹ್ಮತ್ವವನ್ನು ಕಲ್ಕೊಳ್ಳುವುದು, ಜೀವಭಾವಕ್ಕೆ ಬರುವುದು, ಎಚ್ಚರಕ್ಕೆ ಬರುವುದೆಂಬುದು ಒಂದು ಘಟನೆ ಅಲ್ಲ. ಅದು ಅನಾದಿ ಅಧ್ಯಾಸ. ಜಾಗೃತ ದೃಷ್ಟಿಯಿಂದಲೇ ನೋಡ್ತಾ ಇದ್ದಾನೆ, ಅನಾದಿ ಅಧ್ಯಾಸ. ಆದ್ದರಿಂದ ನಿಜವಾಗಿ ನೋಡಿದ್ದರೆ ಸುಷುಪ್ತಿ ದೃಷ್ಟಿಗೆ ಅಥವಾ ಅನುಭವ ದೃಷ್ಟಿಗೆ ತಾನು ಅದ್ವಿತೀಯವಾಗೇ ಇದ್ದಾನೆ. ಅದ್ವಿತೀಯವನ್ನು ಕಲ್ಕೊಂಡಿಲ್ಲ, ಎಚ್ಚರಕ್ಕೂ ಬಂದಿಲ್ಲ. ನಾನೇ ಅಲ್ಲ, ಯಾರೂ ಎಚ್ಚರಕ್ಕೆ ಬಂದಿಲ್ಲ, ಯಾರಿಗೂ ಎಚ್ಚರವಿಲ್ಲ.
ಎಲ್ಲರಿಗೂ ಸ್ವತಃಸಿದ್ಧ ಬ್ರಹ್ಮವೇ, ಅದ್ವಿತೀಯವೇ, ಸುಷುಪ್ತಿ ಸ್ವರೂಪವೇ ಇದೆ. ಎಲ್ಲರಿಗೂ ಇದೆ, ಅದೇ ಇದೆ, ಎಂದಿಗೂ ಇದೆ. ಅದನ್ನು ಬಿಡೋಕ್ಕಾಗಲ್ಲ. ಸುಷುಪ್ತಿಯನ್ನು ಬಿಡೋಕ್ಕಾಗಲ್ಲ ಅಂದರೆ ನಾನು ಸುಷುಪ್ತಿ ಬಿಟ್ಟು ಎಚ್ಚರಕ್ಕೂ ಬಂದೇ ಇಲ್ಲ ಎಂದರ್ಥ. ಯಾರೂ ಎಚ್ಚರಕ್ಕೂ ಬಂದಿಲ್ಲ, ಸುಮ್ಮನೆ ಅನಿಸುತ್ತಾ ಇದೆ. ಅದು ತಪ್ಪು, ಸುಳ್ಳದು. ನಾನು ಎಚ್ಚರಕ್ಕೆ ಬಂದೆ, ಅಯ್ಯೋ ಸುಷುಪ್ತಿ ಕಲ್ಕೊಂಡೆ, ಅದು ಆಗುವ ಕೆಲಸ ಅಲ್ಲ, ಯಾರಿಗೂ ಆಗುವುದಿಲ್ಲ. ಅಯ್ಯೋ ನನಗೆ ಅನಿಸುತ್ತದೆ ಅಷ್ಟೇ, ಆಗಲಿಲ್ಲ, ಸುಮ್ಮನೆ ಅನಿಸುತ್ತದೆ. ನೀವು ಸುಷುಪ್ತಿ ಬಿಟ್ಟಿಲ್ಲ, ಎಚ್ಚರಕ್ಕೂ ಬಂದಿಲ್ಲ. ಎಚ್ಚರ ಎಂಬುದೇ ಇಲ್ಲ, ಬರುವುದೇನು, ಬಟ್ ಅನಿಸುತ್ತದೆ ಅಷ್ಟೇ, ಅಷ್ಟೇ ಅನಿಸುತ್ತದೆ. ನಾನು ಏನೋ ಸುಷುಪ್ತಿಯನ್ನು ಸುಷುಪ್ತಿ ಅಥವಾ ಬ್ರಹ್ಮ ಅಥವಾ ಅದ್ವೈತ ಅದನ್ನು ಕಲ್ಕೊಂಡೆ, ಈಗ ನಾನು ಏನೋ ದ್ವೈತದಲ್ಲಿದ್ದೇನೆ, ಸುಖಿ ದುಃಖಿ ಸಂಸಾರಿ ಕರ್ತ ಭೋಕ್ತ ಅನಿಸುತ್ತದೆ, ಏನೋ ಎಲ್ಲೋ ಇದ್ದೇನೆ. ಈಗ ಇದು ಅಲ್ಲವೇ ಈ ಸುಷುಪ್ತಿ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನೀವು ಸುಷುಪ್ತಿ ಎಂಬ ಅದ್ವಿತೀಯ ಬ್ರಹ್ಮವೇ ಆಗಿದ್ದರೂ ನಿಮಗಿನ್ನೂ ತಪ್ಪು ತಿಳುವಳಿಕೆ ಕರೆಕ್ಷನ್ ಆಗಲಿಲ್ಲ. ತಪ್ಪು ತಿಳುವಳಿಕೆ ಅಂದರೆ ನಾನು ಬ್ರಹ್ಮನಲ್ಲ, ನಾನು ಇನ್ಯಾರೋ ಆಗಿದ್ದೇನೆ ಎಂದು ನಿಮಗೆ ಅನಿಸುತ್ತಾ ಇದೆ, ಸ್ವಾಭಾವಿಕವಾಗಿ ಅನಿಸುತ್ತಾ ಇದೆ. ಅದೇ ಅಧ್ಯಾಸ. ಅದರಿಂದ ಏವಂ ಇಹಾಪಿ ಭವಿಷ್ಯತಿ, ಅದು ಅದರಿಂದ ಈಗಲೂ ಎಂದಿಗೂ ಅದೇ ಅದ್ವೈತ ಬ್ರಹ್ಮನೇ ಇದ್ದಾನೆ. ಯಾರೂ ಕಲ್ಕೊಳ್ಳುವುದಿಲ್ಲ, ಕಲ್ಕೊಂಡನಂತೆ ಅನಿಸಿಕೆ ಅಷ್ಟೇ. ಆ ಅನಿಸಿಕೆಯಿಂದ ನರಳಿ ಹೋಗಿ ಸಂಸಾರ ದುಃಖವನ್ನು ಅನುಭವಿಸ್ತಾ ಇದ್ದಾನೆ, ಅಲ್ಲವೇ? ಅದು ಆದ್ದರಿಂದ ಈ ಕೊಟೇಶನ್ ಆಯಿತು. ಇನ್ನೊಂದು ಕೊಟೇಶನ್ ಇದೆ, ಒಂದು ಹೇಳಿಬಿಟ್ರೆ ಮತ್ತೆ ಮುಂದಿನ ವಿಷಯ ಆಗುತ್ತದೆ. ಇವತ್ತು ಸಾಕು, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಈ 3-4 ದಿವಸ ಇಂಟರ್ನೆಟ್ಟು ಸೆಲ್ಫೋನ್ಗಳು ತೊಂದರೆ ಕೊಡ್ತಾ ಇತ್ತು. ಈಗ ಇನ್ನೊಂದು ಸೆಲ್ಫೋನ್ ಅದು ಹೊಸದೇ ತರಿಸಿದ್ದು, ಏನು ಕೆಲಸನೇ ಮಾಡ್ತಾಯಿಲ್ಲ, ಅದು ಇಂಟರ್ನೆಟ್ ಕ್ಯಾಚೇ ಮಾಡ್ತಾಯಿಲ್ಲ. ಅದು ಏನು ತುಂಬ ವೇಸ್ಟ್ ಆಯಿತು. ಅದು ಏನು ಮಾಡಬೇಕೋ ತೋರಿಸ್ತೀನಿ, ಆಫೀಸ್ನಲ್ಲಿ ಅವರು ಏನಾದರೂ ಮಾಡ್ತಾರೆ. ಈಗ ಬೇರೆ ಫೋನ್ನಿಂದ ಮಾಡಬೇಕಾಯಿತು. ಈ ಫೋನ್ ಏನಾದರೂ ಕೆಲಸ ಮಾಡ್ತಾಯಿದೆಯಾ, ನಿಮಗೆ ಕೇಳಿಸ್ತಾ ಇದೆಯಾ ಗೊತ್ತಿಲ್ಲ. ಇದೇನೋ ಬೇರೆದು ಮಾಡ್ತಾಯಿದ್ದೀನಿ. ಆಯಿತು, ನಾಳೆವರೆಗೆ ಅದೇನಾದರೂ ಸರಿ ಮಾಡೋಣ. ಇಲ್ಲದಿದ್ದರಿಗೆ ಇದೇ ಟೆಂಟೇಟಿವ್ ಹೀಗೆ ಬಳಸೋಣ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ.